ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ವರದಕ್ಷಿಣೆ ಕಾಸು ತಗೊಂಬ, ದುಡ್ಡು ತಗೊಂಬ ಅಂತ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರ ಅಮ್ಮ ಕ್ರಿಮಿನಲ್ ಸರ್. ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ. 2 ತಿಂಗಳು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು. ಸರ್ ಅವನು ಹುಡುಗನ ಅಲ್ಲ ಅಂತಾನೆ ಅವಳಿಗೆ ಡೌಟ್. ಮದುವೆ ಆದ್ಮೇಲೆ ಮಾರನೇ ದಿವಸದಿಂದ ಟಾರ್ಚರು. ನಾನು ಟಚ್ ಮಾಡಲ್ಲ, ಆಪರೇಷನ್ ಆಗಿದೆ, ನಂಗೆ ಟೈಮ್ ಬೇಕು. ಅವನ್ ಗಂಡಸು ಅಂತ ತೋರ್ಸ್ಕೊಬೇಕಲ್ಲ. IVF ಅಲ್ಲಿ ಮಗು ಮಾಡ್ತೀನಿ ನಾನು. ಒಂದೊಂದು ಹೇಳ್ತಾ ಇದ್ರೆ ನಮ್ಗೆ ಊಟ ಸೇರ್ತಾ ಇಲ್ಲ ಸರ್. ಬೆಂಕಿ ಇಟ್ಕೊಂಡಿದೀವಿ ಹೊಟ್ಟೆಯಲ್ಲಿ. ನಿನ್ ನೋಡಿ ನಾನು ಮದ್ವೆ ಆಗಿಲ್ಲ. ನಿನ್ನ ಒಡವೆಗಳು ನೋಡಿ KG ಗಟ್ಲೆ ಐತಂದ್ರಲ್ಲ, ಅದಕ್ಕೋಸ್ಕರ ನಾನು ಮದ್ವೆ ಅದೇ. ಸುಮ್ನೆ ಹಿಂಗ್ ಟಚ್ ಮಾಡಿ ಹಿಡ್ಕೋ ಸೂರಜ್ ಅಂದ್ರೆ ನನ್ಗೆ ಅವೆಲ್ಲ ಅಸಹ್ಯ, ನಾನು ಮುಟ್ಟಲ್ಲ ಅಂತ. ಇವನು ಇಂಥ ಚಂಡ ನನ್ನ ಮಗನ್ಗೆ ಇವ್ರ ತಾಯಿ ಹೆಂಗ್ ಮದ್ವೆ ಮಾಡಿದ್ಲು? ಇವಾಗ ನಮ್ ಮಗು ಬೇಕು ಅಂದ್ರೆ ಸಿಗ್ತಾಯ್ತಾ? ಕೇಳಿದ್ರೆ ಏನ್ ಬೇಕಾದ್ರೂ ಕೊಡ್ತಿದ್ವಿ. ನಮ್ಮನ್ ಕೇಳ್ಬೇಕಿತ್ತು ಅವ್ರು. ಅವಳನ್ನ ಕೇಳಿದ್ರೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ. ಏನೇ ಆದ್ರೂ ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಯಾವುದೋ ಹೆಣ್ಣು ಮಗುಗೂ ಆಗ್ಬಾರ್ದು ಸರ್. ಅದು ನಮ್ಮ ಉದ್ದೇಶ. ಅವನು ಗಾನವಿ ಮೇಲೆ ಪ್ರೀತಿ ಅನ್ನೋದೇ ತೋರಿಸಿಲ್ಲ ಸರ್. ಅವನು ಆ ಹುಡುಗಿನ ಇದುವರೆಗೂ ಅವ್ರ ಮಧ್ಯೆ ಏನೂ ನಡೆದಿಲ್ಲ ಸರ್. ಅವಳು ಲಿಟ್ರಲಿ ಅವನ ಮೇಲೆ ಪ್ರಾಣ ಇಟ್ಕೊಂಡಿದ್ಲು ಸರ್. ವಿ ಕುಡ್ ಮೇಕ್ ಔಟ್ ದಟ್. ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಿದ್ಲು ಸರ್. 100ಕ್ಕೆ 100 ಮುಖವಾಡ ಸರ್. ಅವ್ನು ನೋಡಿದ್ರೆ ಯಾರಿಗೂ ಏನೋ ಅನ್ಸಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರ. ಇನ್ಯಾವ ಹೆಣ್ಮಕ್ಳು ನಮ್ಮ ಮಗುಗಾಗಿರೋ ಹಿಂಸೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸರ್. ನಮ್ ಬೇಕಾಗಿದ್ರೆ ನಮ್ಮ ಮಗು ಉಳಿತಾಳೆ ಅಂದಿದ್ರೆ ನಾವು ಅವಳು ಏನ್ ಕೇಳ್ತಾಳೆ ಎಲ್ಲ ನಮ್ಮ ಎದುರು ಕೊಟ್ಟು ಬಿಡ್ತಾ ಇದ್ರಿ ಸರ್. ನಮಗಾಗಿರೋ ಅನ್ಯಾಯ ನಾವು ಕಳ್ಕೊಂಡಿರೋ ನಮ್ಮ ಮಗುನ ಬೇರೆ ಯಾವ ಹೆಣ್ಣು ಮಕ್ಳಿಗೂ ಆಗ್ಬಾರ್ದು ಸರ್. ನಾವ್ ಹೇಳೋದು ಅಷ್ಟೇ ಸರ್. 2 ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ನವ ವಿವಾಹಿತೆ 26 ವಯಸ್ಸಿನ ಗಾನವಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ಸದ್ಯ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ನಾನೀಗ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯಲ್ಲಿದ್ದೀನಿ. ಈಗ ಒಂದು ಆಸ್ಪತ್ರೆಯಲ್ಲಿ ಗಾನವಿ ಮೃತದೇಹ ಇರುವಂಥದ್ದು. ನನ್ನೊಂದಿಗೆ ಸದ್ಯ ಗಾನವಿಯವರ ತಾಯಿ ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ, 2 ತಿಂಗಳ ಹಿಂದೆ ಮದುವೆ ಆಗಿತ್ತು. ಏನಾದ್ರು ಗಲಾಟೆಗಳಾಗಿತ್ತಾ, ಜಗಳಗಳಾಗಿತ್ತಾ, ಏನು ಅನ್ನುವಂಥದ್ದು? ಏನು ಇಲ್ಲ ಸರ್. ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ಯಾರಿಗೂ ಹೇಳಲಿಲ್ಲ. ಏನು ವರದಕ್ಷಿಣೆ ಕಾಸು ತಗೊಂಬ, ದುಡ್ಡು ತಗೊಂಬ, ಒಡವೆ ತಗೊಂಬ ಅಂತ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಗು ಮಾನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವಳು ಯಾರ ಹತ್ರ ಹೇಳಿಲ್ಲ ಸರ್. ಶ್ರೀಲಂಕಾಕ್ಕೆ ಹೋಗೋ ದಿವಸ ನನ್ನ ಹತ್ರ ಹೇಳಿದ್ಲು, ಮಮ್ಮಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಬುಕ್ ಮಾಡಿದ್ದಾರೆ, ಆಮೇಲೆ ನೀವೇನಾದರೂ ಡಿಸಿಷನ್ ಮಾಡಿರಿ ಅಂದ್ಲು ಸರ್. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರ ಅಮ್ಮ ಕ್ರಿಮಿನಲ್ ಸರ್. ಅವರಮ್ಮ ಎಲ್ಲ ಹೇಳ್ಕೊಟ್ಟು ಅವನಿಗೆ ಹತ್ರನೂ ಬಿಟ್ಟಿರಿ. ನನ್ನ ಕೈ ಮುಟ್ಟಿಲ್ಲ ಅಂತ ಇದ್ಲು. ನನ್ನ ಮಗಳು ತುಂಬ ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ. 2 ತಿಂಗಳು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು. ಅಂದರೆ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಸರ್. ಏರ್ಪೋರ್ಟಲ್ಲಿ ಅರೇಂಜ್ ಮ್ಯಾರೇಜು. ಆಮೇಲೆ ಶ್ರೀಲಂಕಾಗೆ ಏರ್ಪೋರ್ಟಲ್ಲಿ 6 ಗಂಟೆಗೆ ಇರೋ ಫ್ಲೈಟ್ಗೆ 10 ಗಂಟೆಗೆ ತಂದು ಕೂಡಿಸ್ಬಿಟ್ಟು ಇನ್ನೂ ಇವತ್ತು ನಿನ್ನೆ ಬರಬೇಕಾಗಿತ್ತು ಸರ್. 1 ವಾರ ಮುಂಚೆ ಒಂದು ಬಾಟ್ಲ್ ನೀರು ಕೊಟ್ಟಿಲ್ಲ ಕುಡಿಯೋಕ್ಕೆ, ಒಂದು ಊಟ ಕೊಟ್ಟಿಲ್ಲ. ಅಷ್ಟು ಚಿತ್ರಹಿಂಸೆ ಕೊಟ್ಬಿಟ್ಟ ಅಂತೆಲ್ಲ ನನ್ನ ಮಗಳು. ನಾನು ಹೇಳ್ಕೊಳಕ್ಕೆ ಇಷ್ಟಿದೆ ಸರ್. 2 ತಿಂಗಳಲ್ಲಿ 20 ವರ್ಷ ಕಷ್ಟ ಅನುಭವಿಸ್ಬಿಟ್ಟಿದ್ದಾಳೆ ನನ್ನ ಮಗಳು. ತುಂಬ ಒಳ್ಳೆ ಹುಡುಗಿ ಸರ್. ಯಾರನ್ನಾದರೂ ಕೇಳಿ ಅವಳು ಮರ್ಯಾದೆ ಹೋಗುತ್ತೆ. ನಮ್ಮ ಹತ್ರ ಹೇಳಲೇ ಇಲ್ಲ. ಏನು ಹೆಸರು ಹುಡುಗಂದು? ಏನು ಹೆಸರು? ಅಳಿಯಂದು ಏನು ಹೆಸರು? ಸೂರಜ್. ಸೂರಜನ್ನು ನೀವು ತೋರಿಸಿದಾಗ ಒಪ್ಕೊಂಡಿದ್ರಾ ಅವರು? ಓಕೆ ಮದುವೆ ಆಗ್ತೀನಿ ಏನು ಇಷ್ಟ ಇತ್ತು. ದೊಡ್ಡವ್ರು ಹೆಂಗೆ ಹೇಳಿದ್ರೆ ಹೆಂಗೆ ಅಂತ ಅವಳು ಬೇರೆ ಹೇಳ್ತಾ ಇರಲಿಲ್ಲ. ನಾವೇನು ಹೇಳಿದ್ರೆ ಅದನ್ನೇ ಹೇಳ್ತಾ ಇದ್ಲು. ಮೊಬೈಲ್ ಗೊತ್ತಿರುತ್ತೆ ಅಲ್ಲ ಮಮ್ಮಿ, ನೀವು ಚೆನ್ನಾಗೇ ಮಾಡ್ತೀರಾ, ನಾನು ನೆಮ್ಮದಿಯಾಗಿರ್ತೀನಿ ಅಂತ ಮದುವೆ ಆದ್ಲು ಸರ್. ಅಂಥ ಒಳ್ಳೆ ಹುಡುಗಿ ಸಿಗಲ್ಲ ಸರ್ ಇನ್ನು ನನ್ನ ಮಗಳಂತ ಒಳ್ಳೆ ಹುಡುಗಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಅವ್ನಿಗೇನು ಗೊತ್ತಾ ಸರ್, ಅವನು ಹುಡುಗನ ಅಲ್ಲ ಅಂತಾನೆ ಅವಳಿಗೆ ಡೌಟು. ಅವನಿಗೆ ಒಳ್ಳೊಳ್ಳೆ ಡ್ರೆಸ್, ನನ್ನ ಮಗಳಂತ ಡ್ರೆಸ್ಸೇ ಹಾಕಿಲ್ಲ. ಅವನು ಪೋಸ್ಟರ್ ಹಾಕಬೇಕು, ಫೋಟೋ ಇಡ್ಸ್ಕೊಳೋಕೆ ಮಾತ್ರ ಹಿಂಗೆ ಕೈ ಹಿಡ್ಕೊಂಡು ತಪ್ಕೊಳೋದು, ಆಮೇಲೆ ದೂರ ತಳ್ಳೋದು. ಈ ಥರ ಕ್ರಿಮಿನಲ್ ಮೈಂಡೆಡ್ ಸರ್ ಅವ್ರದ್ದು. ನಿಮಗೆ ಈಗ ಆತ್ಮಹತ್ಯೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವಾಗ ಸಂಪರ್ಕ ಮಾಡಿದ್ರು? ಯಾವಾಗ ಫೋನಲ್ಲಿ ಮಾತಾಡಿದ್ರು? ಯಾವಾಗ ನಿಮ್ಗೆ ನೇರವಾಗಿ ಭೇಟಿ ಮಾಡಿದ್ರು? ಬಂದಿದ್ದೆ ಸರ್, ನಮ್ಮನೇಲೆ ಮಾಡ್ಕೊಂಡಿದ್ದವಳು.
ನೈಟು ನಾನು ಬರಲ್ಲ ಶ್ರೀಲಂಕಾದಲ್ಲಿ ಅವಳು ರಾತ್ರಿ ಬಂದಮೇಲೆ ನಾನು ಇವಾಗೆ ಬಂದು ಕರ್ಕೊಂಬರೋದಮ್ಮ ಅಂದೆ. ಬೇಡ ಬೇಡ ಬೆಳಗ್ಗೆ ಬನ್ನಿರಿ ಅಂದ್ಲು. ಆಮೇಲೆ ಬೆಳಗ್ಗೆ ಹೋದರೆ ಸರ್ ಮನೆಯಲ್ಲಿ ನಡೆದಿರೋದೆಲ್ಲ ಇದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿಂದ ಏರ್ಪೋರ್ಟಿಂದ ಮನೆಗೆ ಕರ್ಕೊಂಡು ಹೋದ್ರು ಅಂತ. ಅವ್ರ ಮನೆ ಮುಂದೆ ಕ್ಯಾಮ್ರಾ ಇದೆ ಎಲ್ಲ ನೋಡಿ. ಬೇಕಂದರೆ ನಮ್ಮ ಕಾರ್ ಹೋಗಿದ್ದು, ನಾವು ಕರ್ಕೊಂಬಂದಿದ್ದು. ಅವಳು ಬರಲ್ಲ ಅಂತ ಕಾಲು ಹಿಡ್ಕೊತೀನಿ, ಸೂರಜ್ ನಮ್ಮ ಮನೆಗೆ ಹೋದ್ರೆ ನಾನು ಸತ್ತೋಗ್ತೀನಿ, ನೀನು ನನ್ನ ಕಳಿಸ್ಬೇಡ ಅಂತ ಹಿಡ್ಕೊಂಡ್ರೆ ಹಿಂಗೆ ಕಾಲಲ್ಲಿ ಅಂದ್ಬಿಟ್ಟು ಹೋಗ್ತಾ ಇರು ಮನೆಯಿಂದ ಹೋಗು ಅಂತ. ಅಷ್ಟೇ ಕರ್ಕೊಂಡು ಹೋಗ್ಬಿಡ್ರಿ. ಏನು ಎಜುಕೇಶನ್ ಮಾಡಿದ್ರು ಮಗಳು?96 98 ಅವಳು BCom ಮಾಡಿ CA ಮಾಡಬೇಕು ಅಂತ ಇದ್ಲು. ನಾನೇ ಬೇಗ ದುಡುಕಿ ಮದುವೆ ಮಾಡಿಬಿಟ್ಟೆ. ಅಂದ್ರೆ ವರದಕ್ಷಿಣೆ ಕಿರುಕುಳದಿಂದನೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದೀರಾ? ಪಿಶಾಚಿಗಳು ಸರ್ ಅವರು. ಒಡವೆ ದುಡ್ಡು ಒಡವೆ ದುಡ್ಡು ಒಡವೆ ದುಡ್ಡು. ನನ್ನ ಮಗಳನ್ನೇ ಇಕ್ಕೊಂಡ್ಬಿಟ್ರು. ಕಾರ್ ಯಾವಾಗ ತಗೊಂಡ್ಬರ್ತೀಯಾ? ಕಾರು ಇದಿಷ್ಟು ಮೃತ ಗಾನವಿಯವರ ತಾಯಿ ಹೇಳುವಂಥದ್ದು. ಹಾಗೆ ನನ್ನೊಂದಿಗೆ ಮದುವೆಯನ್ನ ಮಾಡಿಸಿಕೊಟ್ಟಂತಹ ಅವರ ದೊಡ್ಡಮ್ಮ, ಅಂದ್ರೆ ಮೃತ ಗಾನವಿಯವರ ದೊಡ್ಡಮ್ಮ ಇದ್ದಾರೆ, ಅವ್ರನ್ನು ನಾನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೇಳಿ, ನೀವೇ ನಿಂತು ಅದ್ದೂರಿಯಾಗಿ ಮದುವೆನ ಮಾಡಿಸಿದ್ರಿ, ಇವತ್ತು ಗಾನವಿ ಇಲ್ಲ, ಕಳ್ಕೊಂಡಿದ್ದೀರಿ. ನಾವು ಅವ್ರ ಮಾತುಕತೆಗೆ ಬಂದಾಗ ಕೇಳಿದ್ವಿ ಏನು ಕೊಡಬೇಕು ಅಂತ. ನೀವೇನು ಬೇಡ, ನಮಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆ ಮಾಡಿಕೊಡ್ರಿ, ಇದು ರಿಸೆಪ್ಷನ್ ಮಾಡಿಕೊಡ್ರಿ ಅಂದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಹುಡುಗ ಫೋನ್ ಮಾಡಿದಾಗೆಲ್ಲ ಒಡವೆ ಏನು ಕೊಡ್ಸವ್ರೆ ನಿನಗೆ, ಏನು ಮಾಡಿಸವ್ರೆ ಎಲ್ಲ ಹೇಳ್ತಾ ಇದ್ನಂತೆ. ನಾನು ಅವ್ರ ಅಮ್ಮಗೆ ಫೋನ್ ಮಾಡಿದೆ, ನಿಮ್ಗೇನಾದರೂ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಹೇಳ್ರಿ, ನಾವು ಕಾರ್ಡ್ ಹೊಡ್ಸಿದ್ದೀವಿ, ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಇಲ್ಲ ಬೇಡ, ಹುಡುಗಿನ ಒಂದು ಕೊಟ್ಬಿಡ್ರಿ, ನಾವು ಸಾಕು, ಇನ್ನೇನು ಬೇಡ ನಮಗೆ ಅಂತಂದರು. ಆಮೇಲೆ ನೋಡಿದ್ರೆ ಮದುವೆ ಆದಮೇಲೆ ಮಾರನೇ ದಿವಸದಿಂದ ಟಾರ್ಚರು. ಎಲ್ಲಿ ಒಡವೆಯಲ್ಲಿ, ಕಾರಲ್ಲಿ 1.5 ಲಕ್ಷ ತಿಂಗ್ಳಿಗೆ ಹಾಕ್ಸ್ಕೊಂಬರ್ರಿ, 1.5 ಲಕ್ಷ ಹಾಕ್ಸ್ಕೋಬೇಕು. ಆಮೇಲೆ ಒಡವೆಗಳು ಎಷ್ಟು ಮಾಡಿಸೈತೆ ಅಂತ ನಿಮ್ಮ ದೊಡ್ಡಮ್ಮ ಹೇಳಿದ್ರಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ರಿ. ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಕೊಡೋಣ, ಇವಾಗ ಎಷ್ಟು ಬೇಕೋ ಅಷ್ಟು ಅಂತ ಕೊಟ್ಟಿದ್ವಿ. ಇಲ್ಲ, ಫುಲ್ ಎಲ್ಲ ಎತ್ಕೊಂಬಂದ್ಬಿಡ್ಬೇಕು. ದುಡ್ಡು ಎಲ್ಲಿ, ನಿನ್ನ ಮೊಬೈಲ್ ತೋರಿಸು ಎಷ್ಟೈತೆ ಅಕೌಂಟಲ್ಲಿ. ತಿಂಗಳು 1.5 ಲಕ್ಷ ಹಾಕ್ಸ್ಕೊಬೇಕು. ಕೊಡು, ನಿನ್ನ ಮೊಬೈಲ್ ಕೊಡಿಲಿ, ಚೆಕ್ ಮಾಡಬೇಕು ನಾವು ಎಷ್ಟು ಅಕೌಂಟಲ್ಲಿ ಎಷ್ಟಿದೆ. ಒಂದೊಂದು ಹಿಂಸೆ ಅಲ್ಲ. ಅವಳು ಹತ್ಕೊಂಡು ಮಲ್ಕೊಂಡ್ರು ಕೂಡ ಬಾಮ್ಮ ಊಟ ಮಾಡು ಅಂತ ಕೇಳ್ದವ್ರಿಲ್ಲ. ಅಳು ನೀನು, ಅವಳು ಏನಾದರೂ ನನಗೆ ಸ್ವಲ್ಪ ಕೈ ಕೊಡು ಸೂರಜ್, ನಿನ್ನ ಹಿಡ್ಕೊಳ್ತೀನಿ ಅಂದರೆ ಇಲ್ಲ ಅದೆಲ್ಲ ಆಗಲ್ಲ. ಅವನು ಆ ಫೀಲಿಂಗ್ಸೇ ಇಲ್ಲ. ನನಗೆ ಆಪ್ರೇಷನ್ ಆಗಿದೆ, ನಾನು ಇದು ಮಾಡಲ್ಲ, ನಾನು ಟಚ್ ಮಾಡಲ್ಲ, ಆಪ್ರೇಷನ್ ಆಗಿದೆ, ನಂಗೆ ಟೈಮ್ ಬೇಕು. ಅವನು ಗಂಡಸು ಅಂತ ತೋರಿಸ್ಕೊಬೇಕಲ್ಲ. IVF ಅಲ್ಲಿ ಮಗು ಮಾಡ್ತೀನಿ ನಾನು. IVF ಅಲ್ಲಿ ಮಗು ಮಾಡಿ ನಾನು ಗಂಡಸು ಅಂತ ತೋರಿಸ್ತೀನಿ ಎಲ್ಲರಿಗೂ. ಓಕೆ, ನೀವು ಇಷ್ಟೊಂದು ಅದ್ದೂರಿಯಾಗಿ ಮದುವೆನೆಲ್ಲ ಮಾಡ್ತೀರಿ, ಆದರೆ ಹುಡುಗನ ಬ್ಯಾಕ್ಗ್ರೌಂಡನ್ನು ವಿಚಾರಿಸುವಂಥದ್ದು ಆ ಥರ ಏನಾದರೂ ನೀವು ಮಾಡಲಿಲ್ವಾ? ದುಡುಕಿ ಏನಾದರೂ ಮದುವೆ ಆಯ್ತಾ ಅಥವಾ ಹೇಗೆ? ಎಲ್ಲ ಮಾಡಿದ್ವಿ. ಎಲ್ಲರೂ ಒಳ್ಳೆ ಒಪಿನಿಯನ್ನೇ ಕೊಟ್ಟಿದ್ದು ನಮಗೆ. ಬೇರೆಯವ್ರಿಗೆಲ್ಲ ಅವರು ಒಳ್ಳೆಯವರೇ, ಒಳಗಡೆ ಮಾತ್ರ ಇಷ್ಟು ಟಾರ್ಚರು. ಒಳಗಡೆ ಏನೂ ಇಲ್ಲ ಅವ್ರದ್ದು. ಸುಮ್ಮನೆ ಮೇಲೆ ನಾವು ಅಷ್ಟಕ್ಕಿದ್ದೀವಿ ಇಷ್ಟಕ್ಕಿದ್ದೀವಿ. ನನ್ನ ಹತ್ರ 21 ಸೆಟ್ ಇದೆ. ದೊಡ್ಡ ಸೊಸೆ 8 ಸೆಟ್ ತಗೊಂಬಂದವಳೆ. ನೀನು ತಗೊಂಬರ್ಬೇಕು ಒಡವೆಗಳು. ನನ್ನ ಹತ್ರ 21 ಸೆಟ್ ಐತೆ. ನೀನು ಈ ಥರ ಬಟ್ಟೆ ಹಾಕ್ತೀಯಲ್ಲ, ಇಂಥ ಬಟ್ಟೆಗಳು ಈ ಥರ ಎಲ್ಲ ಹಾಕ್ಬಾರ್ದು, ಹೋಗು ಬೇರೆ ತಗೊಂಬ ಬಟ್ಟೆ, ಬೇರೆ ತಗೊಂಬರ್ಬೇಕು. ಆಮೇಲೆ ದುಡ್ಡೆಲ್ಲ ನೀನು ಇಟ್ಕೊಬೇಕು. ಒಂದು ರೂಮ್ ಕೊಟ್ಟಿರಲಿಲ್ಲ, ಹೊಸ್ದಾಗಿ ಮದುವೆ ಆಗವ್ರೆ. ಒಂದು ರೂಮ್ ಆ ಹುಡುಗಿಗೆ ಪ್ರವೇಶ ಇಲ್ಲ. ಯಾಕಂದರೆ ಮಗನ್ನ TV ನೋಡ್ಕೊಂಡು ಕುಂಡಿಸ್ಕೊಳೋದು 11 ಗಂಟೆವರೆಗೂ. ಅವಳು ನಿದ್ದೆ ಮಾಡಿಬಿಟ್ಮೇಲೆ ಕಳಿಸೋದು ಮಗನ್ನ ಹೋಗು ಅಂತ. ಅವನು ತಲೆದಿಂಬು ಹಿಡ್ಕೊಂಡು ಮಲ್ಕೊಳೋದು. ಅವನು ಹಿಂಗೇನಾದರೂ ಟಚ್ ಮಾಡೋಕೆ ಬಿಡ್ತಾ ಇರಲಿಲ್ಲಂತೆ. ಮಾಡಬಾರ್ದು ನೀನು. ಅಲ್ಲ, ಇದನ್ನೆಲ್ಲ ಸ್ವತಃ ಗಾನವಿಯವರು ಹೇಳ್ಕೊಂಡಿದ್ರಾ? ಹೇಳಿದ್ದು ನೈಟು ಸಿಂಗಾಪುರ್ಗೆ ಹೋಗ್ಬೇಕಲ್ಲ, ಅವಾಗ ಹೇಳಿದ್ದಾಳೆ. ಹಿಂದಿನ ದಿವಸ ಹೇಳ್ಬಿಟ್ಟಿದ್ದಿದ್ರೆ ನಾವು ಕಳಿಸ್ತಾ ಇರಲಿಲ್ಲ. ಅವಾಗ ಹೇಳಿದ್ದಾಳೆ, ಇಲ್ಲ ನೋಡೋಣ, ಇವಾಗ ಏನಾದರೂ ಆಗ್ಬೋದು, ಅವ್ನಿಗೆ ಸ್ವಲ್ಪ ಇಷ್ಟ ಬರ್ಬೋದು ನನ್ನ ಮೇಲೆ, ಹೋಗಿ ಬಂದ್ಬಿಡ್ತೀನಿ ದೊಡ್ಡಮ್ಮ ಅಂತ. ಆಮೇಲೆ 10 ದಿವ್ಸಕ್ಕೆ ಮಾಡಿದ್ದವರು 4 ದಿವಸಕ್ಕೇ ಬಂದ್ಬಿಟ್ಟು 7 ಗಂಟೆ ಫ್ಲೈಟಿಗೆ ಬೆಳಗ್ಗೆನೇ ಕೂರಿಸ್ಕೊಂಡವನಂತೆ. ಆಮೇಲೆ ನಿನ್ಗೇನು ಬೇಕು, ಏನೋ ಮೊಬೈಲು ನೋಡಬಾರ್ದು ಅವಳು, ನಿನ್ಗೇನು ನಾನು ಕರೆನ್ಸಿ ಹಾಕ್ಸ್ಬೇಕು ಅಂದ್ಬಿಟ್ಟು ಅವನು ನೋಡ್ಕೊಂಡು ಕುತ್ಕೊಳೋದು ಮೊಬೈಲು. ಇವಳು ಅಲ್ಲಿ ಬರೋರ್ನೆಲ್ಲ ನೋಡಿಕೊಂಡು ಒಂದು ಗ್ಲಾಸ್ ನೀರು ಕೂಡ ಕುಡಿಯೋಕ್ಕೆ ಎದ್ದೋಗಿ ಶಕ್ತಿ ಇಲ್ಲಂತೆ ಅವಳಿಗೆ. ಆಮೇಲೆ ಏನು ತಿಂತೀಯ, ಏನಿಲ್ಲ, ಏನೂ ಇಲ್ವಂತೆ. ಅಷ್ಟು ನರಕ ಯತ್ನೆ ಅನುಭವಿಸ್ಬಿಟ್ಟೆ ನಾನು ಏರ್ಪೋರ್ಟಲ್ಲಿ. ನೋಡೋರಿಗೆ ಬೇರೆಯವ್ರಿಗೆ ಹನಿಮೂನ್ ಟ್ರಿಪ್ಪು ಹಿಡ್ಕೊಳೋದು, ಒಂದು ಫೋಟೋ ಹಿಡ್ಕೊಳೋದು, ಇದಕ್ಕೆ ಹಾಕೋದು. ನೋಡೋರಿಗೆ ಹನಿಮೂನ್ ಟ್ರಿಪ್ ಹೋಗಿದ್ದಾನೆ ಅಂತ ತಿಳ್ಕೊಬೇಕು. ಏನಿಲ್ಲ. ಆಮೇಲೆ ಮನೆಗೆ ಬಂದರೆ ಅವಳಿಗೆ ಶಕ್ತಿನೇ ಇಲ್ಲಂತೆ. ಆಮೇಲೆ ಇಬ್ಬರು ಟಾರ್ಚರ್ ಅಂತೆ, ಅತ್ತೆ ಮಗ ಶುರು ಮಾಡ್ಕೊಂಡ್ರಂತೆ. ನಿಮ್ಮ ದೊಡ್ಡಮ್ಮ ಹಿಂಗೆಲ್ಲ ಅಂದ್ರಲ್ಲ ಅಂತ. ಆಯಮ್ಮನೇ ನನಗೆ ಫೋನ್ ಮಾಡಿದ್ದಿದ್ದು. ನಾನು ಕೇಳಬಾರ್ದು, ನಾವೇ ಹೋಗಿ ಡೈರೆಕ್ಟ್ ಕೇಳೋಣ ಅಂತ ಇದ್ದರೆ ಆಯಮ್ಮನೇ ನನಗೆ ಫೋನ್ ಮಾಡಿದ್ಲು. ಅವಾಗ ನಾನು ಇದೆಲ್ಲ ಹೇಳಿದ್ರೆ ಆಮೇಲೆ ಮಗನಿಗೆ ಅದೇನೇನು ಹೇಳ್ಕೊಟ್ಲು ಏನೋ ಗೊತ್ತಿಲ್ಲ. ಮಗ ಏನು ಹೆಂಡ್ತಿ ಇದು ಮಾಡಬಾರ್ದಾಗಿತ್ತಂತೆ. ಇಲ್ಲ, ನೀನು ಅವೆಲ್ಲ ಮಾಡಬಾರ್ದು. ಅವಳು ಒಡವೆ ದುಡ್ಡು
ಕಾರು ಇನೋವಾ ಕಾರ್ ತೊಗೊಂಬರ್ಬೇಕು ಮನೆ ಹತ್ರ. ಹ್ಞೂ ಕಾರ್ ಕೊಡಬೇಕು. ಆಮೇಲೆ ದುಡ್ಡು 1.5 ಲಕ್ಷ ಹಾಕ್ಸ್ಕೊಂಡೇ ಬೇಕು ನೀನು, ತಿಂಗಳಿಗೆ 1.5 ಲಕ್ಷ. ಅಲ್ಲ ಮದುವೆ ಮಾಡಿಕೊಟ್ರೆ ಏನೆಲ್ಲ ನೀವು ಮಾತುಕತೆ ಮಾಡ್ಕೊಂಡಿದ್ರಿ? ಹಣ, ಒಡವೆ, ಕಾರು, ಬೈಕು ಈ ಥರದ್ದು ಏನಾದರೂ ನೀವೇನಾದರೂ ಅವ್ರಿಗೇನಾದರೂ ಡಿಮ್ಯಾಂಡ್ ಇಟ್ಟಿದ್ರಾ ಅಥವಾ ನೀವೇನಾದರೂ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಾ? ಇಲ್ಲ, ರಿಸೆಪ್ಷನ್ ಒಂದು ಗ್ರ್ಯಾಂಡಾಗಿ ಮಾಡಿಕೊಡ್ರಿ. ಅದು 40-45 ಲಕ್ಷ ಖರ್ಚಾಯಿತು. ರಿಸೆಪ್ಷನ್ನು ಮಾಡಿದ್ವಿ, ಗ್ರ್ಯಾಂಡಾಗಿ ಮಾಡಿಕೊಡಿ. ಆಮೇಲೆ ಏನು ಕೇಳಲ್ಲ ಅಂದರು. ನಾನು ಹೇಳಿದೆ ನಿಮ್ದು ಏನಾದರೂ ಇದ್ದರೆ ಹೇಳ್ಬಿಟ್ರಿ, ಇವಾಗ ನಾವು ಕಾರ್ಡ್ ಕೊಡ್ತಾ ಇಲ್ಲ, ನಾವು ಸ್ಟಾಪ್ ಮಾಡಿಬಿಡ್ತೀರಿ ಅಂತ. ಇಲ್ಲ ನಮ್ಗೆ ಆ ಥರ ಏನೂ ಇಲ್ಲ ಅಂತ. ದೊಡ್ಡ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊತವ್ರೆ ಅಂತ ನಾವು ಮನ್ಸು ಮಾಡಿದ್ವಿ. ಬೇರೆಯವರೆಲ್ಲ ಹೇಳಿದ್ರು ಪರವಾಗಿಲ್ಲ ಅಂತ. ಈ ಒಳಗಡೆ ಇರೋದು ಅವ್ರಿಗೆ ಯಾರಿಗೂ ತೋರಿಸ್ಕೊಂಡಿಲ್ಲ. ಮಗನಿಗೆ ಆ ಥರ ಮಾಡಿಸಿರೋದು ಹೇಳಿಲ್ಲ. ನನಗೆ ಆಗಲ್ಲ, ನನಗೆ ಆಪ್ರೇಷನ್ ಆಗೈತೆ. ಈ ಥರ ಬೇರೆ ಆಮೇಲೆ ಯಾರಿಗೂ ಹೇಳ್ಬಾರ್ದು ನೀನು, ನಿಮ್ಮ ದೊಡ್ಡಮ್ಮ ನಿಮ್ಮ ಅಣ್ಣ ಅವ್ರಿಗೆಲ್ಲ ಯಾರಿಗೂ ಹೇಳ್ಬಾರ್ದು ಇದೆಲ್ಲ. ಆದ್ರೂ ಅವಳು ಬರೋಕ್ಕೆ ಮನಸ್ಸಿಲ್ಲ ಸರ್. ನಮ್ಮ ಅಣ್ಣ ಅವ್ರಿಗೆ ಮದುವೆಗಳಾಗಬೇಕಿನ್ನು. ನಾನು ಬಂದು ಡಿವೋರ್ಸು ಇದು ಅಂತ ಅದು ಆಗಲ್ಲ, ಹೆಸರೇ ಕೆಡ್ಸ್ಕೊತೀನಿ. ಅವ್ನು ಏನೇ ಆಗಲಿ ನಾನು ಸುಮ್ಮನೆ ಒಂಚೂರು ಪ್ರೀತಿ ಕೊಟ್ಬಿಟ್ಟು ಕೈ ಹಿಡ್ಕೊಂಡು ಓಡಾಡ್ಬಿಟ್ಟಿದ್ದಿದ್ರೆ ನಾನು ಅಲ್ಲೇ ಇದ್ಬಿಡ್ತಾಯಿದ್ದೆ. ಹಂಗೂ ಅವಳು ನಮ್ಮಿಂದೆ ಬರಲ್ಲ ಅಂತ ಅಂದ್ಲು. ಅವ್ರ ಮನೆಗೆ ಹೋಗಿ ಇಲ್ಲ ನಾನು ಬರಲ್ಲ, ನಿಮ್ಮ ಜೊತೇಲಿ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಸೂರಜ್ ನೀನು ಇಲ್ಲಾಂದರೆ ನಾನು ಸತ್ತೋಗ್ತೀನಿ ಅಂತ ಅವಳೆ. ನಾನು ಯಾಕೆ ನೀನು ಆ ಥರ ಮಾಡ್ತಾ ಇದೀಯ ನೀನು, ಬಾಮ್ಮ ಅಂತ ನಾನು ಎಷ್ಟು ಬಲವಂತ ಮಾಡಿ ಆಮೇಲೆ ಮಾತಾಡೋಣ ಬಾಮ್ಮ ಅಂತ ಕರ್ಕೊಂಡು ಬಂದಿದ್ದು. ಈ ಒಂದೊಂದು ಹೇಳ್ತಾ ಇದ್ರೆ ನಮಗೆ ಊಟ ಸೇರ್ತಾ ಇಲ್ಲ ಸರ್. ಬೆಂಕಿ ಇಟ್ಕೊಂಡಿದ್ದೀವಿ ಹೊಟ್ಟೆಯಲ್ಲಿ. ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಅವ್ರ ಮನೆ ರೂಮಲ್ಲೇ ಅವ್ರ ಅಮ್ಮನಿಗೆ ಎಷ್ಟು ನೈಸಾಗಿ ಒಂದು ಕ್ಲೂ ಕೊಟ್ಟಿಲ್ಲ ಅವಳು. ನೈಸಾಗಿ ಅವ್ರ ಅಮ್ಮಗೆ ಹೋಗಮ್ಮ ನಾನು ಸ್ನಾನ ಮಾಡಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ನೀನು ಹೋಗಿ ಮೋಟ್ರ್ ಹಾಕಮ್ಮ, ನಾನು ಇಲ್ಲೇ ಇರ್ತೀನಿ, ಆಮೇಲೆ ಏನು ಕೆಲಸ ಇದ್ರು ಇಬ್ಬರು ಮಾಡ್ಕೊಳೋಣ ಅಂತ. ತಲೆಯಲ್ಲಿ ಅವರಮ್ಮ ತಲೆಯೆಲ್ಲ ಒರೆಸಿ ಬಟ್ಟೆ ಕಿತ್ತಾಕ್ಬಿಟ್ಟು ನೋಡಿಬಿಟ್ಟು 10 ನಿಮಿಷದಲ್ಲಿ ಇದು ಮಾಡ್ಕೊಂಡವಳೆ. ಕ್ಲೂನೇ ಕೊಟ್ಟಿಲ್ಲ ಯಾರಿಗೂ. ನನಗೂ ಹೇಳಿದ್ಲು, ದೊಡ್ಡಮ್ಮ ನೀನು ಯಾವುದಾದ್ರೂ ಹಾಸ್ಪಿಟ್ಲ್ ನೋಡು, ಇಬ್ಬರನ್ನೂ ಕರ್ಕೊಂಡೋಗಿ ಚೆಕ್ ಮಾಡ್ಸೋಣ. ಹ್ಞೂನಮ್ಮ ಆಯಿತು ಮಾಡ್ಸೋಣ, ಅಣ್ಣ ಬರಲಿ, ನಮ್ಮ ಮಗ ಟ್ರಿಪ್ ಹೋಗ್ಬಿಟ್ಟಿದ್ದ, ಅಣ್ಣ ಬರಲಿ, ಆಮೇಲೆ ಮಾತಾಡ್ಬಿಟ್ಟು ಎಲ್ಲ ಕರ್ಕೊಂಡೋಗಿ ಮಾಡ್ಸೋಣ ಅಂತ. ಆದರೆ ದೊಡ್ಡಮ್ಮ ಅವನಿಗೆ ಮಾತ್ರ ಏನು ಇದು ಮಾಡಬೇಡ್ರಿ, ಅವನು ಹೆಂಗಾದರೂ ಇರಲಿ, ನನಗೆ ಒಂಚೂರು ಪ್ರೀತಿ ಕೊಟ್ಟರೆ ಸಾಕು ದೊಡ್ಡಮ್ಮ. ಆ ಮಗು ತಿರುಗಿಸಿ ಅವ್ರಿಗೊಂದು ಮಾತು ಏನು ಉಲ್ಟಾ ಹೇಳ್ತಾ ಇರಲಿಲ್ಲ. ಇದ್ರೂ ಯಾಕೆ ಆತ್ಮಹತ್ಯೆಗೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಇವ್ರಿಗೆಲ್ಲ ಅವಮಾನ ಆಗುತ್ತೆ, ನಿಮ್ಗೆ ಅವಮಾನ ಆಗುತ್ತೆ. ನಾನು ಡಿವೋರ್ಸ್ ಕೊಟ್ಬಿಟ್ಟವಳೆ ಅಂತ ಯಾರು ಮದುವೆಗಳಾಗ್ತಾರೆ? ನಮ್ಮ ಅಣ್ಣ ಅವ್ರನ್ನ. ನಾನು ಬಂದು ಮನೇಲಿದ್ದರೆ ಇಷ್ಟು ಬೇಗ ನಾನು ಏನೇ ಆಗಲಿ ಅವ್ರಿಗೆ ಮದುವೆಗಳಾಗೋವರೆಗೂ ಆದರೂ ನಾನು ಅಲ್ಲಿ ಅವ್ರ ಮನೇಲಿ ಸಹಿಸ್ಕೊತೀನಿ. ನಾನು ನೋಡದೇ ಇದ್ರೂ ಪರವಾಗಿಲ್ಲ, ಅವರು ನಾನು ಇರ್ತೀನಿ ಅಂತ ಇದು ಮಾಡ್ತಾಯಿದ್ಲು ಸರ್ ಅವಳು. ಈಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ. ಆಗಿದೆ. ಇದಿಷ್ಟು ಮೃತ ಗಾನವಿಯವರ ದೊಡ್ಡಮ್ಮ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಮೃತ ಗಾನವಿಯವರ ಸಹೋದರ ನಮ್ಮೊಂದಿಗಿದ್ದಾರೆ, ಅವರೇ ನಾವು ಮಾತನಾಡಿಸುವಂತ ಹೋಗೋಣ. ಸರ್, ಇವಾಗ ಯಾವಾಗ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಅಂದರೆ ಆತ್ಮಹತ್ಯೆಗೆ ಮುನ್ನ ಯಾವಾಗ ನಿಮಗೆ ಸಂಪರ್ಕದಲ್ಲಿದ್ದರು, ಏನು ನಿಮ್ಮ ಜೊತೆಗೆ ಏನು ಸಮಸ್ಯೆಗಳ ನೋವುಗಳನ್ನು ಹಂಚ್ಕೊಂಡಿದ್ರು ಅನ್ನುವಂಥದ್ದು? ಸರ್, ಟ್ಯೂಸ್ಡೇ ಅವರು ಆ್ಯಕ್ಚುಲಿ ನನ್ನ ಹತ್ರ ಸ್ವಲ್ಪ ಶೇರ್ ಮಾಡಿಕೊಂಡ್ರು. ಈ ಥರ ನಮ್ಮ ಅತ್ತೆ ಮನೇಲಿ ಈ ಥರ ಕೇಳ್ತಾ ಇದ್ದಾರೆ, ವರದಕ್ಷಿಣೆ 6 ಸೆಟ್ ತೊಗೊಬಾ ಅಂತ ಹೇಳ್ತಾ ಇದ್ದಾರೆ, ಈ ಥರ ಹೇಳ್ತಾ ಇದ್ದಾರೆ. ಬಟ್ ನಾವು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ, ನನಗೆ ಭಯ ಆಗ್ತಾಯಿದೆ ಅಂತ ನನ್ನ ಹತ್ರ ಕೆಲವೊಂದು ಶೇರ್ ಮಾಡಿಕೊಂಡು ನಾವು ಧೈರ್ಯ ಹೇಳಿದ್ವಿ. ಏನಾಗಲ್ಲ ಬಿಡಮ್ಮ, ದೊಡ್ಡವರಿದ್ದಾರೆ, ಮಾತಾಡೋಣ, ಧೈರ್ಯವಾಗಿರು ಅಂತ. ಆಮೇಲೆ ಕಾರ್ ಕೇಳ್ತಾ ಇದ್ದಾರೆ. ನಮ್ಮ ಅಜ್ಜಿ ಮನೇಲಿ ಕಾರ್ ಇದೆ, ಆ ಕಾರ್ ಯಾವಾಗ ತೊಗೊಬರ್ತೀಯಾ ಏನು, ಅದ್ರ ಬಗ್ಗೆನೇ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಕೆಲವೊಂದು ವರದಕ್ಷಿಣೆ ರಿಲೇಟೆಡ್ ಆಗಿ ಯಾವ ಕಾರ್ ಬೇಕು ಅಂತೇಳಿ ಏನೋ ಡಿಮ್ಯಾಂಡ್ ಇಟ್ಟಿದ್ರಾ ಅಥವಾ ಏನು? ಇಲ್ಲ ಸರ್, ಇನೋವಾ ಇದೆ ನಮ್ಮ ಮನೇಲಿ, ಸೊ ಅದನ್ನು ಕೇಳ್ತಿದ್ರು. ಅದು ನಮಗೆ ತಾನೇ ಬರೋದು, ನಮಗೆ ಕೊಡ್ತಾರಾ ಅಂತ ಆ ಥರ ಕೇಳಿ ಕೆಲವೊಂದು ಟಾರ್ಚರ್ಸ್ ಆಗಿದೆ, ಅಷ್ಟೇ ಶೇರ್ ಮಾಡ್ಕೊಂಡು. ಓಕೆ, ಅದು ಬಿಟ್ಟರೆ ಬೇರೆ ಪರ್ಸ್ನಲ್ ಅಂದರೆ ಮನೇಲಿ ಏನಾದರೂ ಗಂಡನ ಮನೇಲಿ ಕಿರುಕುಳ ಕೊಡುವಂಥದ್ದು ಆ ಥರದ್ದು ಏನಾದರೂ ಆಗಿತ್ತು, ಅದ್ರ ಬಗ್ಗೆ ಏನಾದರೂ ಹಂಚ್ಕೊಂಡು? ಅದೇ ಸರ್, ಅವರು ಶೇರ್ ಮಾಡಿಕೊಂಡ್ರು. ಈ ಥರ ಫಿಸಿಕಲಾಗಿ ನಾವಿಬ್ಬರು ಇದುವರೆಗೂ ಏನೂ ಟಚ್ ಮಾಡಿಲ್ಲ ಹುಡುಗ. ಆಮೇಲೆ ಯಾವಾಗಲೂ ಬೆಡ್ರೂಮು ಓಪನ್ನೇ ಇರಬೇಕು, ಲ್ಯಾಚ್ ಮಾಡಿದ್ರೆ ಏನಕ್ಕೆ ಲ್ಯಾಚ್ ಮಾಡ್ತೀಯ ಅಂತ ಕೇಳ್ತಾರೆ. ಡೋರ್ ಯಾವಾಗಲೂ ಓಪನ್ನೇ ಇರಬೇಕಿತ್ತು. ಫಿಸಿಕಲಾಗಿ ನಾವೇನು ಇದುವರೆಗೂ ಮೂವ್ ಆಗಿಲ್ಲ ಅಂತ ಅದೊಂದು ವಿಷಯ ಶೇರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ಆಪ್ರೇಷನ್ ಆಗಿದೆ ಅನ್ನೋದು ಹೇಳ್ತಾ ಇದ್ರು, ಅದನ್ನೇನಾದರೂ ಹೇಳಿದ್ರಾ? ಬಗ್ಗೆ ನನ್ನ ಹತ್ರ ಏನೂ ಶೇರ್ ಮಾಡಿಲ್ಲ ಸರ್, ಆಪ್ರೇಷನ್ ರಿಲೇಟೆಡ್ ಏನೂ ಶೇರ್ ಮಾಡಿಲ್ಲ. ಬಟ್ ಆಪ್ರೇಷನ್ ಆಗಿದೆ ಅಂತ ಈಗ ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ದಾಖಲು ಮಾಡುವಂಥದ್ದು ಆ ಥರದ್ದು ಏನಕ್ಕೂ ಮುಂದಾಗಿದ್ರೆ ಅಥವಾ ಹೇಗೆ? ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ, ವೆಯ್ಟ್ ಮಾಡಿ ನೋಡಬೇಕು. ಇದಿಷ್ಟು ಮೃತ ಗಾನವಿಯವರ ಸಹೋದರ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕಳೆದ 45 ದಿನಗಳ ಹಿಂದೆ ಅದ್ದೂರಿಯಾಗಿ ಮದುವೆಯಾಗಿದ್ದಂತಹ ನವ ವಿವಾಹಿತೆ ಗಾನವಿ, 26 ವಯಸ್ಸಿನ ಗಾನವಿ
ನೇಣಿಗೆ ಶರಣವಾಗಿರುವಂಥದ್ದು. ಅಂದರೆ ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆರೋಪದಡಿ ಈಗ ಗಾನವಿ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂಥದ್ದು. ಅಂದರೆ ಸೂರಜ್ನೊಂದಿಗೆ ಗಾನವಿ ಕಳೆದ 45 ದಿನಗಳ ಹಿಂದೆ ಇದೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಕೂಡ ಮಾಡಿಕೊಂಡಿದ್ರು. ಆದರೆ ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಸದ್ಯ ಬೆಂಗಳೂರಿನ ಬಿ ಚನ್ನಸಂದ್ರದಲ್ಲಿ ನಡೆದಿರುವಂಥದ್ದು. ಬಿ ಚನ್ನಸಂದ್ರ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಸದ್ಯ ನಾನೀಗ ಬಿ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇದೇ ಆಸ್ಪತ್ರೆಯಲ್ಲಿ ಈಗ ಆ ಮೃತ ಗಾನವಿ ಅವರ ಮೃತದೇಹ ಇರುವಂಥದ್ದು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ಬೋದು. ಅಂದರೆ ಕಳೆದ 1.5 ತಿಂಗಳ ಹಿಂದೆ 45 ದಿನದ ಹಿಂದೆ ಗ್ರ್ಯಾಂಡಾಗಿ ಮದುವೆಯಾಗಿದ್ದಂತಹ ಸೂರಜ್ನೊಂದಿಗೆ ಮದುವೆಯಾಗಿದ್ದರು 26 ವಯಸ್ಸಿನ ಗಾನವಿ ಎನ್ನುವಂತಹ ಯುವತಿ. ಆದರೆ ಗಂಡನ ಮನೆಯಲ್ಲಿ ಪ್ರತಿದಿನ ಕಾರು ಹಾಗೆ ಒಡವೆ ಹಣಕ್ಕಾಗಿ ಬೇಡಿಕೆಯನ್ನು ಇಡ್ತಾ ಇದ್ರು ಅಂತ ಹೇಳಿ ಈಗ ಏನು ಮೃತ ಗಾನವಿಯವರ ಕುಟುಂಬಸ್ಥರು ಹೇಳುವಂಥದ್ದು. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಈಗ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ನಿನ್ನೆ ಮಧ್ಯಾಹ್ನ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರನ್ನು ಉಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೋಷಕರು ಈ ಒಂದು ಕೊಲಂಬಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅದೃಷ್ಟವಶಾತ್ ಗಾನವಿ ಈಗ ಮೃತಪಟ್ಟಿರುವಂಥದ್ದು. ಸದ್ಯ ಗಾನವಿಯವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಸದ್ಯ ಗಾನವಿಯವರ ಕುಟುಂಬಸ್ಥರು ಈಗ ಆಸ್ಪತ್ರೆಯ ಮುಂಭಾಗದಲ್ಲಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಮದುವೆ ಮಾಡುವಂಥದ್ದು ಅಥವಾ ಮದುವೆ ಆದಮೇಲೆ ಏನಾದರೂ ಗಲಾಟೆಗಳು ಆಗಿತ್ತಾ, ವರದಕ್ಷಿಣೆ ಕಿರುಕುಳನ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಇತ್ತಾ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸರ್, ಗಾನವಿಗೆ ನೀವು ಏನಾಗಬೇಕು? ಸರ್, ನಾನು ಚಿಕ್ಕಪ್ಪ ಆಗಬೇಕು. ಓಕೆ, ಎಷ್ಟು ದಿನಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ರಿ ಗಾನವಿಗೆ? ಯಾರು ಹುಡುಗ, ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ತಿಳ್ಕೊಂಡಿದ್ರೆ ಏನಾಗಿತ್ತು? ಆತ್ಮಹತ್ಯೆಗೆ ಮುಖ್ಯ ಕಾರಣ ಏನು? ಸರ್, ಆತ್ಮಹತ್ಯೆಗೆ ಮುಖ್ಯ ಕಾರಣ ಅವ್ರ ಪ್ರಚೋದನೆ ಸರ್. ಆ ಮಗು ಈ ಮಟ್ಟಕ್ಕೆ ಡಿಸೈಡ್ ಮಾಡ್ಕೊಂಡಿರೋದ್ರೆ ಅವ್ರು ಮಾಡಿರೋ ಪ್ರಚೋದನೆ ಒಂದು, ಕೊಟ್ಟಿರೋ ಹಿಂಸೆ. 45 ದಿವಸದಿಂದ ಅವಳು ಏನು ಹಿಂಸೆ ಪಟ್ಟಿದ್ದಾಳೆ, ಆ ಹಿಂಸೆನೇ ಇದಕ್ಕೆ ಕಾರಣ. ಓಕೆ, ಯಾವಾಗ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ನೀವು ಆಸ್ಪತ್ರೆಗೆ ಯಾವಾಗ ದಾಖಲು ಮಾಡಿದ್ರಿ, ಏನು? ಬುಧವಾರ ಮಧ್ಯಾಹ್ನ ಸರ್. ಬುಧವಾರ ಮಧ್ಯಾಹ್ನ 1:30 ನಾನೇ ಕರ್ಕೊಬಂದಿದ್ದೆ ಹಾಸ್ಪಿಟ್ಲಿಗೆ. ಇಲ್ಲಿ ನಾನೇ ಕರ್ಕೊಬಂದು ಸೇರಿಸಿದ್ದು. ಮಧ್ಯಾಹ್ನ 1:30 ಆಗಿತ್ತು. ಓಕೆ, ಏನು ಓದಿದ್ರು ಅವರು ಗಾನವಿ ಅವರು? ಸೂರಜ್ ಇಷ್ಟಪಟ್ಟು ಮದುವೆ ಆಗಿದ್ದ ಅಥವಾ ಅರೇಂಜ್ ಮ್ಯಾರೇಜ್, ನೀವೇ ನೋಡಿದ್ದು ಹುಡುಗನ ಮದುವೆ ಆದವು ಅಥವಾ ಹೇಗೆ? ಸರ್, ಇದು ಅರೇಂಜ್ ಮ್ಯಾರೇಜು. 2 ಫ್ಯಾಮಿಲಿ ಒಪ್ಕೊಂಡು ಅರೇಂಜ್ ಮ್ಯಾರೇಜ್ ಮಾಡಿದ್ದು. ಇಬ್ಬರು ಡಿಗ್ರಿ ಮಾಡಿದ್ದಾರೆ. ಹುಡುಗನೂ ಡಿಗ್ರಿ ಮಾಡಿದ್ದಾನೆ, ಹುಡುಗಿನೂ ಡಿಗ್ರಿ ಮಾಡಿದ್ದಾಳೆ. ಎಲ್ಲ ಫ್ಯಾಮಿಲಿ ಕಡೆ ಒಪ್ಪಿಗೆ ಮಾಡಿ ಅವ್ರಿಗೇನು ಬೇಕು ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡಿ ಮದುವೆ ಮಾಡಿದ್ದು ಸರ್. ಯಾವಾಗ ಪ್ರಾರಂಭ ಆಯಿತು ಈ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಕಾರು ಒಡವೆ ಡಿಮ್ಯಾಂಡ್ ಇಟ್ಟಿದ್ದು ಯಾವಾಗ ಆ ಮದುವೆ ಆದ ನಂತರದಲ್ಲಿ? ಆದರೆ ಮದುವೆ ಆಗಿದ್ದೆ 45 ದಿನ ಆಯಿತು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವರು ಈ ಥರ ಬೇಕು ಅನ್ನುವಂಥದ್ದನ್ನು? ಸರ್, ಮದುವೆ ಮುಗಿದು ನಾವು ಯಾವತ್ತು ನಮ್ಮ ಮಗುನ ಅವ್ರ ಮನೆಗೆ ಕಳಿಸಿದ್ವಿ, ಆ ದಿವಸದಿಂದನೇ ಶುರುವಾಗಿದೆ. ಬಟ್ ಅವಳು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ. ಯಾಕೆ ಹೇಳ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಕೊಡ್ತಿದ್ವಿ ಅವ್ರಿಗೆ, ಏನು ಬೇಕೋ ಕೊಡ್ತಿದ್ವಿ. ಮಗುನ ನಾವು ಅವ್ರು ಕೇಳಿದರೆ ಏನು ಬೇಕಾದ್ರೂ ಕೊಡ್ತಿದ್ವಿ. ನಮ್ಮನ್ನು ಕೇಳಬೇಕಿತ್ತು ಅವರು. ಅವಳನ್ನು ಕೇಳಿದ್ರೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಅವಳು ಈಗ ಯಾವುದೇ ಹೆಣ್ಮಗು ತಂದೆ ತಾಯಿಗೆ ಹಿಂಸೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಮೇಲೆ ಮತ್ತೆ ಇದು ಬೇಕು ಅದು ಬೇಕಂತ ಯಾವ ಮಗು ಬಂದು ಕೇಳುತ್ತೆ ಸರ್ ಮನೇಲಿ? ನಮ್ಮ ಹತ್ರ ಮಾತಾಡ್ಬೋದಿತ್ತು. ಇಲ್ಲ, ನನಗೆ ಈ ಥರದ್ದು ಆಸೆ ಇದೆ, ಈ ಥರದ್ದು ಬೇಕು, ಆಯ್ತು, ಏನೋ ಮಾಡ್ಬೋದಿತ್ತು. ಆ ಮಗುಗೆ ಟಾರ್ಚರ್ ಕೊಟ್ಟು ಈ ಥರ ಪ್ರಚೋದನೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ತಂದಿರೋದು ಅವರೇ ಅಲ್ವಾ? 45 ದಿವಸ ಮಗು ಮನೆಯಲ್ಲೇ ಇತ್ತಲ್ಲ, ಅವ್ರ ಮನೆಯಲ್ಲೇ ಇತ್ತು. ಅವ್ರ ತಾಯಿ ಗಂಡ ಅವರು ಇದರಿಂದನೇ ಈ ಥರ ಆಗಿರೋದು. ಅಂದರೆ ಪ್ರಾಣ ಇತ್ತ? ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರ್ಬೇಕಾದ್ರೆ ಜೀವ ಇತ್ತ ಅಥವಾ ಹೇಗಿತ್ತು? ಅವ್ರ ಸ್ಥಿತಿ ಹೇಗಿತ್ತು? ಸರ್, ಅದು ನಾವು ಜೀವ ಇತ್ತು ಅಂತಲೇ ಕರ್ಕೊಬಂದ್ವಿ. ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರು ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟರು. ಹಾರ್ಟ್ CPR ಎಲ್ಲ ಮಾಡಿ ಹಾರ್ಟ್ ರಿವೈವ್ ಆಯಿತು. ಬಟ್ ಅದೇ ಕೋಮಾದಲ್ಲಿದ್ಲು ಸರ್ ಅವಳು. ಓಕೆ, ಗಾನವಿ ಅವರ ಹಸ್ಬೆಂಡ್ ಸೂರಜ್ ಅವರ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ? ಇವಾಗ ನಿಮ್ಮ ಹತ್ರ ಏನಾದರೂ ಸಂಪರ್ಕ ಮಾಡಿದಾರಾ, ಮಾತನಾಡಿಸಿದ್ರಾ, ಏನು ಹೇಳ್ತಿದ್ದಾರೆ? ಸರ್, ಅವರು ಇವತ್ತಿಗೂ ಏನೂ ಸಂಪರ್ಕ ಮಾಡಿಲ್ಲ. ನಾವೇ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವ್ರ ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿದೆ. ಮನೆ ಹತ್ರನೂ ಕಳಿಸಿದ್ವಿ, ಮನೆ ಹತ್ರನೂ ಯಾರೂ ಇಲ್ಲ. ಅವರು ಯಾರೂ ಬಂದೂ ಇಲ್ಲ ಇಲ್ಲಿಗೆ. ನಾವು 2 ದಿವಸದಿಂದ ನಿದ್ದೆ ಕಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಗುನ ಉಳಿಸೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಆ ಕಟ್ಟಸಿ ಕೂಡ ಇಲ್ಲ ಸರ್ ಅವಳಿಗೆ. ಅದು ಒಂದು ಹೆಣ್ಣು, ಅವ್ರ ಅತ್ತೆ. ಆ ಅಮ್ಮನಿಗೆ ಏನಾಗಿದೆ ಅನ್ನೋ ಒಂದು ಸರಿ ಗಂಡನಿಗೆ ಅದರಲ್ಲಿ ತಾಯಿ, ಗಂಡನ ತಾಯಿಗಾಗಲಿ ಏನು ನಡೀತಿದೆ ಅದನ್ನ ತಿಳ್ಕೊಳ್ಳೋ ವಿಷಯನೂ ಇಲ್ಲ. ಅವ್ರು ಇಲ್ಲಿ ಮುಖ ತೋರ್ಸೋಕ್ಕೂ ಅವ್ರಿಗೆ ಮುಖ ಇಲ್ಲ ಅಂದರೆ ಬಂದು. ಸೊ ಅವ್ರು ಮಾಡಿದಾರಂತ ತಾನೆ, ಹಿಂಸೆ ಕೊಟ್ಟಿದ್ದಾರಂತ ತಾನೆ.
ಮಗಳ ಥರ ಟ್ರೀಟ್ ಮಾಡಿದ್ದೀರಾ ಬರಬೇಕಿತ್ತು ಅವರಿಗೆ. ಓಕೆ, ನೀವು ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು ಅಥವಾ ಮಹಿಳಾ ಆಯೋಗಕ್ಕೆ ಭೇಟಿ ನೀಡುವಂಥದ್ದು ಆ ಥರ ಏನಾದರೂ ಮುಂದಾಗಿದ್ದೀರಾ ಅಥವಾ ಈ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡ್ತೀರಿ? ಸರ್, ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಸೊ ಈಗ ಮಹಿಳಾ ಆಯೋಗಕ್ಕೂ ಹೋಗ್ತಿದ್ದಾರೆ ಮಾತಾಡೋಕ್ಕೆ, ಮೇಡಮ್ ನಾಗಲಕ್ಷ್ಮಿ ಅವರ ಹತ್ರ ಹೋಗ್ತಿದ್ದಾರೆ ಮಾತಾಡೋಕ್ಕೆ. ಸೊ ಆ ಕಡೆಯಿಂದನೂ ಏನಾಗುತ್ತೋ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್. ಬಿಡೋದಂತೂ ಇಲ್ಲ ಸರ್. ಕಾನೂನು ರೀತಿ ಏನೇ ಆದ್ರೂ ಅವ್ರನ್ನ ಬಿಡೋ ಮಾತೇ ಇಲ್ಲ ಸರ್. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾಳೆ ದಿವಸ ಇದನ್ನು ನೋಡಿ ಸಮಾಜದಲ್ಲಿ ಒಂದು 4 ಜನ ತಿದ್ಕೋಬೇಕು ಸರ್. ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ. ಯಾವುದೇ ಹೆಣ್ಣು ಮಗುಗೂ ಆಗಬಾರ್ದು ಸರ್. ಅದು ನಮ್ಮ ಉದ್ದೇಶ. ಈಗ ನಾವು ನಿಮ್ಮ ಹತ್ರ ಮೀಡಿಯಾ ಮುಂದೆ ಬಂದಿರೋ ಉದ್ದೇಶನೇ ಅದು. ನಮಗಾಗಿದೆ ಅನ್ಯಾಯ, ಅದೇ ರೀತಿ ಅನ್ಯಾಯ ಬೇರೆಯವ್ರಿಗೂ ಆಗಬಾರ್ದು. ಇದನ್ನು ಒಂದು ಮಟ್ಟಕ್ಕೆ ತೊಗೊಂಡೋಗ್ಬೇಕು ಸರ್. ಅದೇ ನಮ್ಮ ಉದ್ದೇಶ. ಏನು ಶಿಕ್ಷೆ ಆಗಬೇಕು ಈ ಸಾವಿಗೆ ಕಾರಣ ಆದಂತಹ ಸೂರಜ್ ಅವರು ಅಥವಾ ಸೂರಜ್ ಅವರ ಕುಟುಂಬಸ್ಥರು ಕಾರಣ ಅಂತ ಹೇಳ್ತಿದ್ದೀರಿ. ಏನು ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀರಿ ನೀವು? ಸರ್, ಈಗ ನಮಗೆ ಮಗುನ ನಾವು ಕಳ್ಕೊಂಡಿದ್ದೀವಿ. ನಮ್ಮನ್ನು ಕೇಳಿದ್ರೆ ನಾವು ಅವನು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಬಟ್ ನಮ್ಮ ಕಾನೂನು ಆ ರೀತಿ ಇಲ್ಲ. ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಆಗಬೇಕೋ, ಯಾವ ಲೆವೆಲ್ವರೆಗೂ ಅವ್ರಿಗೆ ಎಷ್ಟು ಶಿಕ್ಷೆ ಆಗುತ್ತೋ ಅಷ್ಟು ಮಾಡಿದ್ರೆ ನಮ್ಗೆ ಅದು ಒಂದು ಸಮಾಧಾನ ಆಗುತ್ತೆ ಸರ್. ಇದಿಷ್ಟು ಮೃತ ಗಾನವಿ ಅವರ ಕುಟುಂಬಸ್ಥರ ನೋವಿನ ಮಾತುಗಳು ಅಂತಲೇ ಹೇಳ್ಬೋದು. ಕಾನೂನು ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಗಾನವಿ ಅವರ ಗಂಡ ಅಂದರೆ ಸಿದ್ಧಾರ್ಥ್ ಮತ್ತು ಸಿದ್ಧಾರ್ಥ್ ಅವರ ಕುಟುಂಬಸ್ಥರಿಗೆ ಫೋನ್ ರೀಟೇಕ್. ಗಾನವಿ ಅವರ ಗಂಡ ಸೂರಜ್ ಮತ್ತು ಸೂರಜ್ ಅವರ ಕುಟುಂಬಸ್ಥರು ಫೋನನ್ನು ಸ್ವಿಚ್ ಆಫನ್ನು ಮಾಡ್ಕೊಂಡಿದ್ದಾರೆ. ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯ ನೀಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಮೃತ ಗಾನವಿ ಅವರ ಚಿಕ್ಕಪ್ಪ ಕಾರ್ತಿಕ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸರ್, ನಿನ್ನೆ ಗಾನವಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಕೊಟ್ಟರು. ಅದೃಷ್ಟವಶಾತ್ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ. ಏನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಮದುವೆ ಆದ ನಂತರದಲ್ಲಿ ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರಾ? ನಿಮ್ಮ ಜೊತೆಗೆ ಏನಾದರೂ ಮಾತನಾಡಿದ್ರಾ ಗಾನವಿ ಅವರು, ಅಥವಾ ಹೇಗಿದ್ರು ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಮದುವೆಯಾಗಿ ಕೇವಲ 45 ದಿನ ಮಾತ್ರ ಆಗಿರುವಂಥದ್ದು. 45 ದಿನದಲ್ಲೇ ಆತ್ಮಹತ್ಯೆಗೆ ಶರಣಾಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು? ಕಾರಣ ಬಂದು ಸ್ಟ್ರೈಟ್ ಫಾರ್ವರ್ಡ್ ಕಾರಣ ಸರ್. 2 ರೀಸನ್ ಇದೆ. ಒಂದು, ವರದಕ್ಷಿಣೆ ಕಿರುಕುಳ. ಇನ್ನೊಂದು, ಅವನು ಗಾನವಿ ಮೇಲೆ ಪ್ರೀತಿ ಅನ್ನೋದೇ ತೋರಿಸಿಲ್ಲ ಸರ್. ನಾನು ಮದುವೆ ಆದಮೇಲೆ ನಮ್ಮ ಮನೆಗೆ ಊಟಕ್ಕೂ ಕರೆಸಿದ್ವಿ. ನಮ್ಮ ಮನೆಗೆ ಊಟಕ್ಕೂ ಬಂದಿದ್ದರು. ಗಂಡ ಹೆಂಡತಿ ಹೊಸದಾಗಿ ಮದುವೆ ಆದವ್ರು ಊಟಕ್ಕೆ ಕರೆಸಿದಾಗ ಆವಾಗ ನಾನು ಕೇಳಿದೆ, ಎಲ್ಲಪ್ಪ ಏನು ಪ್ಲ್ಯಾನ್ ಮಾಡಿದ್ದೀರಾ ಹನಿಮೂನ್ಗೆ ಅಂತ ಇಬ್ಬರನ್ನೂ ಕೇಳಿದಾಗ, ಇಲ್ಲ ನೋಡ್ತಿದ್ದೀವಿ ಅಂದರು. ಅಲ್ಲ, ಎಲ್ಲೋ ಹೋಗ್ಬೇಡಿ, ಮಾಲ್ಡೀವ್ಸ್ಗೆ ಹೋಗ್ಬಿಡಿ ಅಂದೆ ನಾನು. ಸೂಪರ್ ಆಗಿದೆ ಮಾಲ್ಡೀವ್ಸು, ಅಲ್ಲಿ ಸಖತ್ತಾಗಿದೆ ಡೆಸ್ಟಿನೇಷನ್. ಅದೇ ವೀಸಾ ಅದು ಇದು ಸಮಸ್ಯೆ, ಇನ್ನು ವೀಸಾ ಎಲ್ಲ ಬರಬೇಕು. ವೀಸಾ ಇಲ್ಲ, ಇದು ವೀಸಾ ಫ್ರೀನೇ, ಮಾಲ್ಡೀವ್ಸ್ಗೆ ಹೋಗಿ ಅಂದೆ. ಇಲ್ಲ, ಶ್ರೀಲಂಕಾ ಪ್ಲ್ಯಾನ್ ಮಾಡ್ತಿದ್ದೀವಿ. ಶ್ರೀಲಂಕಾಕ್ಕೆ ಹೋಗ್ತೀರಾ? ಸರಿ ಆಯಿತು. ನಾನು ಯಾಕಂದರೆ ಅವ್ರಿಗೆ ಶ್ರೀಲಂಕಾ ಅಂದರೆ ಆಯಿತು, ಪ್ಲ್ಯಾನ್ ಮಾಡಿದರೆ ಹೋಗಿ ಅಂತ. ಆದರೆ ಅಲ್ಲಿ ಫ್ಲಡ್ಸ್ ನಡೀತಿದೆ, ಅದು ಇದು ಅನ್ನೋ ಒಂದು ಇದು ಹೇಳಿದ್ರು. ನಾನೇನು ಮಾಡಿದೆ, ಅದೇ ಟೈಮ್ಗೆ ನನ್ನ ಕಸಿನ್ ಶ್ರೀಲಂಕಾದಲ್ಲಿದ್ದ, ಇನ್ನೊಬ್ಬ ಕಸಿನು. ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು, ಏನೋ ಇನ್ನು ಫ್ಲಡ್ಸ್ ಎಲ್ಲ ಅಂದರೆ ಅದು ಆಲ್ರೆಡಿ ಆಗೋಗಿತ್ತು, ಎಲ್ಲ ಮುಗಿದೋಗಿತ್ತು. ಅವನು ಏನೂ ಇಲ್ಲ, ಎಲ್ಲ ಕ್ಲಿಯರ್ ಇದೆ, ಕೊಲಂಬೋಲ್ ಒಂಚೂರು ಏನೂ ಸಮಸ್ಯೆ ಇಲ್ಲ, ಎಲ್ಲೋ ಬಾರ್ಡರ್ಸ್ ಕೋಸ್ಟಲ್ ರೀಜನಲ್ಲಿ ಸಮಸ್ಯೆ ಆಗಿದೆ. ಅದನ್ನು ನಾನು ತಿಳಿಸಿದಾಗ ಅವ್ನ ಮುಖದಲ್ಲಿ ಆ ಇಂಟ್ರೆಸ್ಟೇ ಇಲ್ಲ. ನನಗೆ ಈಗ ರಿಯಲೈಸ್ ಆಗ್ತಿದೆ. ನಾನು ಹೇಳಿದೆ, ಇಲ್ಲ ಇವಾಗ ತಾನೆ ನನ್ನ ಕಸಿನ್ ಅಲ್ಲೇ ಇದ್ದಾನೆ. ಅವ್ರು ನಮ್ಮ ಮನೆಗೆ ಊಟಕ್ಕೆ ಬಂದಾಗ ನಡೆದಿರೋಂಥ ಕಾನ್ವರ್ಸೇಷನ್ ಇದು. ನನ್ನ ಕಸಿನ್ ಅಲ್ಲೇ ಇದ್ದಾನೆ, ನೋಡಪ್ಪ ಅವ್ನು ಫೋನ್ ಮಾಡಿದ್ದೀನಿ, ಅವನು ಏನಿಲ್ಲ ಅಂತ. ಎಲ್ಲ ಕೊಲಂಬೋ ಇಸ್ ವೆರಿ ಕ್ಲಿಯರ್, ಅಲ್ಲಿ ಏನೂ ಇಲ್ಲ. ಅವನು ಅಲ್ಲೇ ಲೈವ್ ರಿಪೋರ್ಟ್ ಅದು. ಅಲ್ಲಿಂದ ನನ್ನ ಫೋನ್ ಅವ್ರ ಎದುರುಗಡೆ ಮಾಡಿದ್ದು. ಅವನಿಗೆ ಅದು ಹೌದಾ ಸರಿ ನೋಡೋಣ. ಆಮೇಲೆ ಅವ್ರು ಅಲ್ಲಿಂದ ಹೋಗೋದಕ್ಕೆ ಇನ್ನೂ ಒಂದು 2 ವೀಕ್ಸ್ ಇತ್ತು ಟೈಮು. ನಾನು ಅದು ಹೇಳಿದೆ, 2 ವೀಕ್ಸ್ ಇದೆ ಇನ್ನೂ ಟೈಮು. ಅಷ್ಟರಲ್ಲಿ ಏನೂ ಇರೋದೇ ಇಲ್ಲ, ಝೀರೋ ಆಗ್ಬಿಟ್ಟಿರುತ್ತೆ. ಫ್ಲಡ್ಸ್ ಎಲ್ಲ ಬಂದರೆ ಯೂಶ್ವಲಿ ಏನು ಬಂದರೆ ಒಂದು 1 ವೀಕ್ ಇರುತ್ತೆ, ಅಥವಾ ಹೊಟ್ಟೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಅದು ಡೆವಸ್ಟೇಷನ್ ಆಗಿದ್ದರೆ ಅದು ಆಮೇಲೆ ಎಲ್ಲ ಒಂದು 15 ಡೇಸಲ್ಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆವಾಗ ನಮ್ಮ ಗಾನವಿ, ನಮ್ಮ ಅಣ್ಣನ ಮಗಳು, ಅವಳು ನೋಡಿ ಸುರಾಜ್ ಏನೂ ಇಲ್ವಂತೆ, ನಡಿ ಹೋಗೋಣ ಅಂತಿದ್ರೆ ಐ ಕುಡ್ ಮೇಕ್ ಔಟ್ ದಟ್ ಅವನಿಗೆ ಆ ಒಂದು ಇಂಟ್ರೆಸ್ಟೇ ಇಲ್ಲ. ಹೊಸದಾಗಿ ಮದುವೆ ಆದವ್ರಿಗೆ ಒಂದು ಹುಡುಗ, ಈ ಹುಡುಗಿಯಲ್ಲಿ ನಾನು ಆ ಇಂಟ್ರೆಸ್ಟ್ ನೋಡ್ತಿದ್ದೆ. ಅಂದರೆ ಹೋಗಬೇಕು ಜೊತೆಯಲ್ಲಿ ಒಂದು ಹನಿಮೂನ್ ಅನ್ನೋದು, ಅದೆಲ್ಲ ಮದುವೆ ಆದಮೇಲೆ ಸಹಜ ಇದು ಅದು. ಸೊ ಒಟ್ಟಿನಲ್ಲಿ ಸರ್, ಅದು ಅವನು ಆ ಹುಡುಗಿನ ಇದುವರೆಗೂ ಅವ್ರ ಮಧ್ಯೆ ಏನೂ ನಡೆದಿಲ್ಲ. ಅದೇ ಅವ್ನ ಟಾರ್ಚರು. ಅದೊಂದು ದೊಡ್ಡ ಒಂಥರ ಫಿಸಿಕಲ್, ಅದು ಮೆಂಟಲ್, ಮಾನಸಿಕ ಹಿಂಸೆ ಅದು. ಯಾಕಂದರೆ ಮನೆಯಲ್ಲಿ ದೊಡ್ಡವರಾದವ್ರು ಕೇಳ್ತಾರೆ, ಏನಮ್ಮ ಏನು ಗುಡ್ ನ್ಯೂಸು ಯಾವಾಗ ಅನ್ನೋದು. ಬಟ್ ಅವನು ಡೋರ್ ಲ್ಯಾಚ್ ಹಾಕಕ್ಕೆ ಬಿಡ್ತಿರ್ಲಿಲ್ವಂತೆ ಮನೆಯಲ್ಲಿ. ರೂಮ್ ಬಿಟ್ಟು ಆಚೆ ಬರ್ತಿರ್ಲಿಲ್ವಂತೆ. ರೂಮಿಗೆ ಏನೋ ಹೋದ್ರೆ, ಡೋಂಟ್ ಯು ಹ್ಯಾವ್ ಸೆನ್ಸ್, ಏನು ಈ ಟೈಮಲ್ಲಿ ಬರ್ತಿದ್ಯಾ, ಈ ಥರ ಟಾರ್ಚರು. ಸರ್, ಅವಳು ಲಿಟ್ರಲಿ ಅವನ ಮೇಲೆ ಪ್ರಾಣ ಇಟ್ಕೊಂಡಿದ್ಲು ಸರ್. ವಿ ಕುಡ್ ಮೇಕ್ ಔಟ್ ದಟ್. ಅಂದರೆ ಅಷ್ಟು ಪ್ರೀತಿ ಮಾಡ್ತಿದ್ಲು. ಅವರು ಅಮ್ಮ ಅವರು ನಮಗೆ, ಅಂದರೆ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಯಾವಾಗ ಬಂದು ಅವಳು ಹೇಳ್ಕೊಂಡ್ಲಲ್ಲ, ಅವನು ಪೋಸ್ಟ್ಪೋನ್ ಮಾಡ್ತಾನೆ ಬಂದ. ಫಸ್ಟ್ ನೈಟ್ನ ಪೋಸ್ಟ್ಪೋನ್ ಮಾಡಿದ್ದಾನೆ.
ಫಸ್ಟ್ ನೈಟು ಇವ್ರದ್ದು ಮದುವೆ ಆಗಿದ್ದು ನೆಕ್ಸ್ಟ್ ಡೇನೇ ಒಂದು 70,000 ರೂಮ್ ಬುಕ್ ಮಾಡಿ ನಂದಿ ಹತ್ರ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಯಾರು ನಮ್ಮ ಅಣ್ಣ ಅತ್ತಿಗೆಯವರು, ಅಂದರೆ ಗಾನವಿಯವರ ಅಪ್ಪ ಅಮ್ಮ ಅವರು. ಅವತ್ತು ಏನೂ ಇಲ್ಲ ಸರ್, ಏನೂ ನಡೆದಿಲ್ಲ. ದಿಮ್ಮನ ಹೊತ್ಕೊಂಡು ಮಲಗಿದ್ನಂತೆ. ದಿಸ್ ಇಸ್ ವಾಟ್ ಐ ಗಾಟ್ ಟು ಹಿಯರ್. ಎಲ್ಲ ಕೇಳಿದೆ, ಅಂದರೆ ಅವರು ಬಂದು ಹೇಳ್ಕೊಂಡಿರೋದು ಅದಲ್ಲ. ಅದೇ ಅವಳು ಇಮಿಡಿಯೇಟಾಗಿ ಇದನ್ನು ಹೇಳಿಲ್ಲ. ಅವ್ನಿಗೆ ಕೇಳಿದಾಗ ಹಂಗೆ ಏನೋ ಒಂದು ರೀಸನ್ ಕೊಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲ ನಮ್ಮದು ಅದು ಈ ರಿಸೆಪ್ಷನ್ ಬಂದುಬಿಟ್ಟು ರಿಸೆಪ್ಷನ್ ಕಮ್ ಬೀಗ್ರೂಟ. ಸೊ ಅದು ಕಾರ್ತಿಕ ಸೋಮವಾರಗಳಲ್ಲಿ ಮಾಡೋಂಗಿಲ್ಲ. ಸೊ ಅದನ್ನೆಲ್ಲ ಫಸ್ಟೇ ಇವರು ಡಿಸ್ಕಸ್ ಮಾಡೇ ಅದು ಬಂದಿದ್ದು. ಇದು ಅಂದರೆ ಮದುವೆ ಡೇಟು October 29 ಇತ್ತು. ಕಾರ್ತಿಕ್ ಸೋಮವಾರಗಳಾದಮೇಲೆ ರಿಸೆಪ್ಷನ್ ಕಮ್ ಬೀಗ್ರೂಟ ನೀವು ಗ್ರ್ಯಾಂಡಾಗಿ ನಮಗೆ ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದು. ಸೊ ಮದುವೆಗೆ ಅದಕ್ಕೆ ಒಂದು ರಿಸೆಪ್ಷನ್ಗೂ ಒಂದು 25 days ಟೈಮ್ ಇತ್ತಲ್ವ. ಆವಾಗ ಅವನು ರಿಸೆಪ್ಷನ್ ಮೇಲೆ ಹಾಕೊಂಬಂದ, ರಿಸೆಪ್ಷನ್ ಆಗ್ಬಿಡಲಿ ದೆನ್ ಆಮೇಲೆ ನಮ್ಮದು ಫಸ್ಟ್ ನೈಟ್ ಇಟ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅದನ್ನ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಬಂದಿದ್ದಾನೆ. ರಿಸೆಪ್ಷನ್ ಆದಮೇಲೆ ಹನಿಮೂನ್ ಮೇಲೆ. ಸೊ ಗೊತ್ತಿಲ್ಲ ಏನು ಯಾಕೆ ಅವನು ಈ ಥರ ಮಾಡ್ದ. ಅಲ್ಲ, ಈಗ ಗಾನವಿಯವರ ಗಂಡ ಸೂರಜ್ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮುಖವಾಡ ಹಾಕ್ಬಿಟ್ರ, ಮುಖವಾಡದ ಬದುಕನ್ನು ಬದುಕಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ. ನಿಮಗೇನು ಅನಿಸುತ್ತೆ? ಯಾಕಂದರೆ ನೀವು ಅವ್ರ ಹತ್ರ ಮಾತನಾಡಿದ್ರಿ, ಹನಿಮೂನ್ ಬಗ್ಗೆ ಮಾತನಾಡಿದಾಗ ಅವರು ರಿಯಾಕ್ಟ್ ಮಾಡಿಲ್ಲ ಅಂತಲೂ ಕೂಡ ನೀವು ಸ್ವತಃ ನೀವು ಹೇಳಿದ್ರಿ. ಏನು ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ? ಮುಖವಾಡದ ಬದುಕನ್ನು ಬದುಕಿದ್ರ ಅಥವಾ ಹೇಗೆ? ಸರ್ 100ಕ್ಕೆ 100 ಮುಖವಾಡ ಸರ್. ಅವ್ನು ನೋಡಿದ್ರೆ ಯಾರಿಗೂ ಏನೂ ಅನ್ಸಲ್ಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಸ್ಮೈಲಿಂಗ್ ಫೇಸು. ಬಟ್ ಆದರೆ ಗೋಮುಖ ವ್ಯಾಘ್ರ ಅಂತಾರೆ ನೋಡಿ, ಲಿಟ್ರಲಿ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರ. ಮುಂದೆ ಒಂದು ಮುಖ ಚೆನ್ನಾಗಿ ಮಾತಾಡೋದು, ಬಟ್ ಒಳಗಡೆ ಇನ್ನೊಂದು ಥಾಟ್ಸ್ ಒಂದು. ಅವ್ನು ಕೇಳ್ತೀರಾ ಸರ್, ಏರ್ಪೋರ್ಟಲ್ಲಿ ಯಾರಾದರೂ ಸರ್ ಕರ್ಕೊಂಬಂದು, ಈಗ 7 ಗಂಟೆಗೆ ಫ್ಲೈಟಿಗೆ 10 ಗಂಟೆಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು ಒಂದು ಹುಡುಗಿನ, ನಿಂಗೇನಮ್ಮ ನೀರು ಬೇಕಾ, ಇಲ್ಲಿ ಏನು ಟಿಫನು ಇಲ್ಲ ಅಂತೆ ಸರ್, ಬಂದು ಕೂರಿಸಿದವನು 7 ಅವರ್ ಮುಂಚೆ 7 ಗಂಟೆ ಇರೋ ಫ್ಲೈಟ್ಗೆ ಒಂದು 10 ಗಂಟೆಗೆ ಕರ್ಕೊಂಬಂದು ಕೂರಿಸಿ 3 ಅವರ್ ಫೋನಲ್ಲಿ ಮಾತಾಡ್ಕೊಂಡಿದ್ದಂತೆ. ಈ ಹುಡುಗಿನ ಬಂದು ವಿಚಾರಿಸೂ ಇಲ್ಲ. ಅದನ್ನು ಬಂದು ಅವ್ರ ಅಮ್ಮ ಹತ್ರ ಹೇಳ್ಕೊಂಡು ಹತ್ತಿದ್ದಾಳೆ. ಅವತ್ತು ವಾಪಸ್ ರಿಟರ್ನ್ ಬರ್ಬೇಕಾದ್ರೆ 10 ದಿನದ್ದು ಇವರು ಮಟಕ್ ಮಾಡಿ ಬರ್ತಿದ್ದಾರೆ. ಈಗ ಅಲ್ಲಿ ಏನೂ ನಡೆದಿಲ್ಲ ಇವ್ರ ಮಧ್ಯೆ ಅಂದಾಗ ಅವ್ರು 5 ದಿನಕ್ಕೆ ವಾಪಸ್ ಬರ್ತಿರ್ಬೇಕಾರೆ. ಅಲ್ಲ ಸರ್, ಒಂದು ಕರ್ಟಸಿ ಬೇಡವ ಯಾರಿಗೇ ಆಗಲಿ. ಸೊ ಅದನ್ನು ನೀವು ಅವ್ನು ನೋಡಿದಾಗ ಮಾತ್ರ ಹಂಗೆ ಅನ್ಸಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ದಯವಿಟ್ಟು ಯಾರೇ ಪೇರೆಂಟ್ಸ್ ಯಾರೇ ಆಗಿರಲಿ, ಇದು ಇಡೀ ಈ ಭಾರತದ ಇಡೀ ಜಗತ್ತಲ್ಲೇ ಹೇಳ್ತಿರೋದು, ಯಾರನ್ನೇ ಆಗಲಿ ಮುಖ ನೋಡಿ ಮಾತ್ರ ದಯವಿಟ್ಟು ಯಾಮಾರಬೇಡಿ. ಮುಖ ನೋಡೋದು, ಮಾತಾಡೋದು ಚೆನ್ನಾಗಿ ಮಾತಾಡ್ತಾನೆ. ನನಗೆ ಯಾವತ್ತೂ ಅವನ ಮೇಲೆ ಒಂದು ಸಣ್ಣ ಸಂದೇಹ ಬಂದಿಲ್ಲ ಸರ್. ನಾನು ಮದುವೆಗೆ ಮುಂಚೆನೂ ಅವ್ರ ಮನೆಗೆ ಹೋದಾಗ ಅವತ್ತು ಮಾತಾಡಿಸಿದ್ದೆ, ನಮ್ಮ ಮನೆಗೆ ಊಟಕ್ಕೆ ಕರೆದಾಗೂ ಮಾತಾಡಿಸಿದ್ದೆ, ನಮ್ಮ ಅಣ್ಣನ ಮನೆಗೂ ಬಂದಿದ್ದರು ಊಟಕ್ಕೆ. ಯಾವಾಗೂ ಅವನು ಒಂದು ಸತಿನೂ ಅವ್ನು ನೋಡಿದಾಗ ನಮಗೆ ಇವನು ಕೆಟ್ಟವನು, ಆರೋಗೆಂಟು ಏನೂ ಇರಲಿಲ್ಲ ಸರ್. ಒಳಗಡೆ ಒಂಥರ ಅಂದರೆ ನಮ್ಮೆಲ್ಲ ಆಚೆ ಎಲ್ಲ ಚೆನ್ನಾಗಿರ್ತಾನೆ, ಒಳಗಡೆ ಅವಳಿಗೆ ಟಾರ್ಚರು. ಏನು ಮದುವೆ ಆಗಿದ್ದೇನೆ, ಯಾಕೆ ಇನೋವಾ ಕಾರ್ ಬೇಕು, ಯಾವಾಗ ಕೊಡ್ತಾರೆ ಕಾರು, ನಿನಗೆ ಎಷ್ಟು ಆಸ್ತಿ ಕೊಡ್ತಾ ಇದ್ದಾರೆ, ನಿನಗೆ ಇಲ್ಲಿ ಎಷ್ಟು ಆಸ್ತಿ ಬರುತ್ತೆ, ನಿಮ್ಮ ಅಮ್ಮ ಕಡೆ ಎಷ್ಟು ಆಸ್ತಿ ಬರುತ್ತೆ, ನಿನ್ನ ಹೆಸರಲ್ಲಿ ಏನೇನು ಮಾಡ್ತಾರೆ, ಯಾರು ಸರ್ ಕೇಳ್ತಾರೆ ಇದೆಲ್ಲ? ಯಾರು ಕೇಳ್ತಾರೆ ಹೇಳಿ? ಅಲ್ಲ, ಅವ್ರಿಗೇನಾದರೂ ಉದ್ದೇಶ ಇದ್ದಿದ್ದರೆ ಮದುವೆಗೆ ಮುಂಚೆ ಕೇಳಬೇಕಿತ್ತು. ನಮ್ಮನ್ನೆಲ್ಲ ದೊಡ್ಡವರೆಲ್ಲ ಮಾತಾಡಿದಾಗ ಅವತ್ತೇ ಕೇಳಬೇಕು. ದೊಡ್ಡವರೆಲ್ಲ ಕೇಳಿದ್ರೆ ನಮಗೇನು ಬೇಡ, ನಮ್ಗೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿಕೊಟ್ಬಿಡಿ, ನಿಮ್ಮ ಮಗಳಿಗೆ ಏನು ಒಡವೆ ಹಾಕ್ತೀರೋ ನೀವು ಇಡಿ ಅಂದಾಗ, ಸರ್ ಏನೇ ಡಿಮ್ಯಾಂಡ್ ಇದ್ರೆ ಕೇಳಿಬಿಡ್ಲಿ ಬೇಕಾದ್ರೆ, ತಪ್ಪಿಲ್ಲ. ಅವ್ರು ತಪ್ಪೇ ಫಸ್ಟ್ ಆಫ್ ಆಲ್ ವರದಕ್ಷಿಣೆ ಕೇಳೋದು ತಪ್ಪು. ಆದರೆ ಅಂಥವ್ರು ಇದ್ದಾರೆ ಈ ಪ್ರಪಂಚದಲ್ಲಿ ಅಂದಾಗ ಇದ್ದಾಗ ಕೇಳಿಬಿಡ್ಲಿ. ಇಲ್ಲ ನಮ್ಗೆ ಅದು ಫುಲ್ಫಿಲ್ ಮಾಡೋಕ್ಕಾಗಲ್ವಾ, ನಾವು ಬೇಡ ಅಂತೀವಿ, ಸಂಬಂಧ ನಡೆಯಲ್ಲ ಮುಂದೆ. ಅವರು ವರದಕ್ಷಿಣೆ ಕೇಳಿದಿರ, ಸ್ಟಾರ್ಟಿಂಗಲ್ಲಿ ಏನು ಡಿಮ್ಯಾಂಡ್ಸ್ ಇಡ್ದಿರಾ, ನಮ್ಗೆ ಬರೀ ಮದುವೆ ಮಾಡಿಕೊಡಿ ಗ್ರ್ಯಾಂಡಾಗಿ, ನಿಮ್ಮ ಮಗಳಿಗೇನು ನೀವು ಒಡವೆ ಇಡ್ತೀರೋ ಇಡಿ ಅಂದಮೇಲೆ ನಾವು ಅದ್ರ ತಕ್ಕಂಗೆ ನಾವು ಅವ್ರು ಹೇಳಿದ ಕಡೆ ಪ್ಯಾಲೇಸ್ ಗ್ರೌಂಡ್ಸಲ್ಲೇ ರಿಸೆಪ್ಷನ್ನು ಬಿಗ್ ರೂಟ ಎಲ್ಲ ಮಾಡಿಕೊಟ್ಟು, ಮತ್ತು ಅವಳಿಗೆ ಒಡವೆನೂ ಇವ್ರು ಏನು ಅಂದ್ಕೊಂಡಿದ್ರು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕೊಡೋ ಅಂಥದ್ದಿತ್ತು. ಸ್ವಸ್ಥಾನಕ್ಕಂತ ಹೋಗ್ತಾರೆ ಇದೆಲ್ಲ ಆದಮೇಲೆ. ಆ ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಒಡವೆ, ಇನ್ನು ಬೆಳ್ಳಿ ಸಾಮಾನು ಏನೇನು ಬೇಕೋ ಅದೆಲ್ಲ ಕೊಟ್ಟು ಕಳಿಸೋ ಅಂಥದ್ದು ಆ ಜವಾಬ್ದಾರಿ ಎಲ್ಲರಿಗೂ ಇರ್ತಕ್ಕಂಥದ್ದು. ಸೊ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೇ ಇವನಿಗೆ ಸಂಸಾರ ಮಾಡಬೇಕು, ನಮ್ಮದು ಫ್ಯಾಮಿಲಿ ಮುಂದೆ ಏನು, ಅದು ಮದುವೆ ಆದಮೇಲೆ ಅದಿಲ್ಲ ಅವನ ಮೈಂಡಲ್ಲಿ ಅದಿಲ್ಲ. ಅವ್ನಿಗೇನು ಏನು ಬರ್ತಾ ಇದೆ, ಏನು ಬರಲ್ಲ, ಏನು ಕೊಡ್ತಾರೆ, ಇದೆ ಡೈಲಿ ಟಾರ್ಚರು ಅವರು ಮತ್ತು ಅವ್ರ ಅತ್ತೆದು ಇನ್ನೊಂದು ಥರ ಟಾರ್ಚರ್ಗಳು. ನೀನು ಡೈಲಿ ಸ್ನಾನ ಮಾಡಬಾರ್ದು, ಏನು ಸರ್ ಇದೆಲ್ಲ? ಹಾಕ್ಕೊಂಡಿರೋ ಬಟ್ಟೆನ 3 ದಿನ ಹಾಕ್ಕೊಬೇಕು, ಆಮೇಲೆ ನೀನು ಬಟ್ಟೆ ಒಗೆಯಕ್ಕೆ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಕೆಲಸದೋಳು ಬಿಟ್ಟು ಹೋಗ್ಬಿಡ್ತಾಳೆ. ಇಷ್ಟೆಲ್ಲ ಮಾತಾಡ್ತಾರೆ. ಮನೇಲಿ ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಅನ್ನೋ ಒಂದು ಸುದ್ದಿ. ಮನೇಲಿ ವಾಷಿಂಗ್ ಮಿಷಿನ್ ಇಟ್ಟಿಲ್ಲ. ಇದನ್ನ ಸ್ವತಃ ಗಾನವಿಯವರೇ ಹೇಳ್ಕೊಂಡಿದ್ದು. ಹೌದು ಸರ್, ಅದು ಗಾನವಿಯವರೇ ಅವರ ತಾಯಿ ಹತ್ರ ಮತ್ತು ಅವ್ರ ದೊಡ್ಡಮ್ಮ ಹತ್ರ ಹೇಳ್ಕೊಂಡಿರೋ ವಿಚಾರಗಳು. ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಸರ್. ಇದೆಲ್ಲ ನಮಗೆ ಯಾವಾಗ ನಮಗೆಲ್ಲ ಶಾಕಿಂಗ್ ಸರ್. ಅವಳ ಬಗ್ಗೆ, ಅವಳ ಸ್ವಭಾವದ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಒಬ್ರಿಗೆ ನೋವು ಬಯಸೋಳು ಅಲ್ಲ ಅವಳು. ತುಂಬ ಮುಗ್ದೆ, ತುಂಬ ಡೌನ್ ಟು ಅರ್ತ್ ಸರ್ ಹುಡುಗಿ ಅವಳು. ಅಷ್ಟು ರೆಸ್ಪೆಕ್ಟು, ದೊಡ್ಡವ್ರು ನೋಡಿದ್ರೆ ಅಷ್ಟು ಇದು ಅವಳು.
ಇವಾಗೂ ಅವ್ರ ಅಮ್ಮ ಹತ್ರನೂ ಮಮ್ಮಿ ಏನೇ ಆಗಲಿ ನಾನು ಅಲ್ಲೇ ಇರ್ತೀನಿ ಮಮ್ಮಿ, ಅದು ಏನಾದರೂ ಆಗಲಿ, ಯಾಕಂದರೆ ಅವನಿಗೆ ಗಾನವಿಗೆ ಇನ್ನೊಬ್ಬ ಬ್ರದರು ಇದ್ದಾರೆ, ಆ ಬ್ರದರ್ಗೆ ಮದುವೆ ಆಗಬೇಕು, ನಾನು ಇಲ್ಲಿ ಬಂದಿದ್ದು ಇವ್ರು ಅಂದಿದ್ದಾರೆ ನೋಡಮ್ಮ ಅವನಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ಹಂಗೇನಾರ ಸಮಸ್ಯೆ ಇದ್ದರೆ ಡಿವೋರ್ಸ್ ತೊಗೊಂಬಿಡೋಣ ಅಮ್ಮ. ಅಂದರೆ ಇಲ್ಲ ನಾನು ಹಂಗೆ ಮಾಡಿದ್ರೆ ಇವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ, ಅಟ್ಲೀಸ್ಟ್ ಅವ್ನು ಮದುವೆ ಆಗೋ ತನಕ ಅದು ನಾನು ಅಲ್ಲಿ ಇರ್ತೀನಿ, ನಾನು ಅಲ್ಲೇ ಇರ್ತೀನಿ ಅನ್ನೋ ಒಂದು ಉದ್ದೇಶ ಅವಳದು. ಮತ್ತು ಅವನ ಮೇಲೆ ಅಷ್ಟು ಪ್ರೀತಿ, ಚಿಕ್ಕಪ್ಪನಿಗೆಲ್ಲ ಹೇಳ್ಬೇಡ್ರಿ ಅಮ್ಮ ಅಂದರೆ ಇವಾಗ ಅವ್ನು ಯಾವಾಗ ಅವಳು ಬಂದು ಹೇಳ್ಕೊಂಡ್ಲಿ ಇನ್ನೂ ಅವ್ರ ಮಧ್ಯೆ ಏನೋ ಒಂದು ಇದೇ ಸ್ಟಾರ್ಟ್ ಆಗಿಲ್ಲ, ಒಂದು ಫಿಸಿಕಲ್ ಇಂಟಿಮೆಸಿನೇ ಇಲ್ಲ, ಅದು ಇನ್ನೂ ಅದು ಬೇಸಿಕ್ ಅದೊಂದು ಟಚ್ಚು ಒಳಗಡೆ ರೂಮ್ಗೆ ಹೋದರೆ ಆಚೆ ಹೋಗು ಅಂದಾಗ ಆಚೆ ಹೋಗು, ಗೆಟ್ ಔಟ್, ಡೋಂಟ್ ಯು ಹ್ಯಾವ್ ಸೆನ್ಸ್, ಬರಬೇಕು, ಲ್ಯಾಚ್ ಮಾಡಲ್ಲ, ಈ ಥರ ಎಲ್ಲ ಇದ್ದಾಗ ಅವಳೆಲ್ಲ ಬಂದು ಹೇಳ್ಕೊಂಡಾಗ ಇವರು ಹೋಗಿದ್ದಾರೆ ಸರ್. ಆಮೇಲೆ ಇವರೆಲ್ಲ ಹೋಗಿ ದೊಡ್ಡವರೆಲ್ಲ ಹೋಗಿ ದೊಡ್ಡವರಂದ್ರೆ ನಮ್ಮ ಅತ್ತೆ, ನಮ್ಮ ಅಣ್ಣ ಅತ್ತಿಗೆ ಮತ್ತು ಅವ್ರ ದೊಡ್ಡಮ್ಮ ಮತ್ತು ಇವರು ಹೋಗಿ ಮಾತಾಡಿದಾಗೂ ಎಲ್ಲ ಕೇಳಿದ್ದಾರೆ, ಯಾಕೆ ನೀವು ಹಿಂಗೆ ಹನಿಮೂನಲ್ಲಿ ಏನೂ ಆಗಿಲ್ಲ, ಯಾಕೆ ಏನು ಸಮಸ್ಯೆ, ಏನಾದರೂ ಸಮಸ್ಯೆ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ ಅಲ್ಲ ಇವಾಗೇ ಹೋಗೋಣ ಅಂದಿದ್ದಾರೆ ಅವರು, ಇಬ್ಬರನ್ನೂ ಕರ್ಕೊಂಡು ಹೋಗೋಣ ನಡೀರಿ, ಏನು ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನಡೀರಿ ಇಬ್ರಿಗೂ ಹೋಗೋಣ, ಆಸ್ಟರ್ಗೆ ಹೋಗೋಣ ಅಂದಾಗ ಇಲ್ಲ ನಾನು ಅಲ್ಲಿಗೆ ಬರಲ್ಲ, ನಾನು ಬೇಕಾರೆ ನಾನು ಟೆಸ್ಟ್ ಮಾಡಿಸ್ಕೊಂಬರ್ತೀನಿ, ನಾನು ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀನಿ. ಇದು ಅಲ್ಲಿ ಓದೋರಿಂದ ಅಂದರೆ ನಮ್ಮ ಅಣ್ಣನಿಂದ ಬಂದಿರತಕ್ಕಂಥ ಮಾತು. ನಮ್ಮ ಅಣ್ಣ ಅಂದರೆ ಗಾನವಿ ಅವರ ತಂದೆಯವರೇ ಹೇಳಿದ್ದು ಇದೆಲ್ಲ ಏನು ನಡೀತಂತ ನಾನು ನೆನ್ನೆ ವಿಚಾರಿಸಿದೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಏನು ನಡೀತು ನೀವು ಹೋದಾಗ ಏನಾಯ್ತು ಅಂದಾಗ ಅವ್ರು ಹೇಳಿದ್ದು, ಇಲ್ಲ ನಾನೇ ಟೆಸ್ಟ್ ಮಾಡಿಸಿ ನಿಮ್ಗೆ ಕಳಿಸ್ತೀನಿ. ಇಲ್ಲಪ್ಪ ಹಂಗೆ ಆಗೋದಿಲ್ಲ, ಅಂದರೆ ಅವ್ರ ದೊಡ್ಡಪ್ಪ ಅವರು, ಗಾನವಿ ಅವ್ರ ದೊಡ್ಡಪ್ಪ ಅವರು, ಹಂಗೆ ಆಗೋದಿಲ್ಲಪ್ಪ, ನ್ಯೂಟ್ರಲ್ ಹಾಸ್ಪಿಟ್ಲಿಗೆ ಹೋಗೋಣ, ಇಬ್ಬರನ್ನೂ ಕೂರಿಸೋಣ, ಏನು ಸಮಸ್ಯೆ ಇದೆ ಕೇಳೋಣ ಅಂದಾಗ ಆವಾಗ ಅವನು ಆಯಿತು ನೋಡೋಣ ಅಂತ. ಆಮೇಲೆ ಅವ್ರ ಅಣ್ಣ ಬಂದು ಟೈಮ್ ತೊಗೊಂಡಿದ್ದಾನೆ, ಅಣ್ಣ ಈಗ ಬೇಡ, ಇವತ್ತು ಒಂದು 4 ದಿನ ಟೈಮ್ ಕೊಡಿ ಅಣ್ಣ, ಆಮೇಲೆ ಹೋಗೋಣ ಮಾಡೋಣ ಅಂತ. ಯಾವಾಗ ಅದು 4 ದಿನ ಟೈಮ್ ಕೊಡಿ ಅಂದಾಗ ಆಮೇಲೆ ಯಾಕಪ್ಪ ಇವಾಗ ಬರಲ್ಲ ಅಂದಾಗ ಮಾತು ಬೆಳೆದು ಆವಾಗ ಅವನು ಇವಾಗ ಗೆಟ್ ಔಟ್ ಆಫ್ ದಿ ಮೈ ಹೌಸ್ ಅಂತ ಹೇಳಿರೋದು. ಯಾರೋ ಅವರು ಅಮ್ಮ ಮತ್ತು ಹುಡುಗ ಆದವರು, ಇವ್ರಿಗೆ ಅಲ್ಲಿ ಈಗ ಆಚೆ ಹೋಗಿ ನೀವು ಫಸ್ಟ್ ಆಚೆ ಹೋಗ್ಬೇಕಂತ ಇವಳು ಕಾಲು ಹಿಡ್ಕೊಂಡ್ಲಂತೆ ಸರ್. ಇವಳು ಸೂರಜ್ ಹಂಗೆ ಹೇಳ್ಬೇಡ ನಾನು ಇಲ್ಲೇ ಇರ್ತೀನಿ ಅಂತ ಕಾಲ ಹಿಂಗೆ ಇದು ಮಾಡಿ ಹೋಗಿ ಆಚೆ ಫಸ್ಟ್ ನೀನು ಅಂತೇಳಿ ಇದು ಮಾಡಿದ್ದಾನೆ ಸರ್. ಇವಳು ಇಲ್ಲಿ ಬಂದಮೇಲೆ 2 days ಅದೇ ಅವಳು ಥಿಂಕ್ ಮಾಡಿದ್ದಾಳೆ, ಏನು ನನ್ನ ಲೈಫ್ ಈ ಥರ ಆಗೋಯ್ತು, ಮುಂದೆ ಹೆಂಗೆ ನಾವು ನಮ್ಮ ಮರ್ಯಾದಸ್ಥರು ಫ್ಯಾಮಿಲಿ ಕುಟುಂಬಸ್ಥರು, ನಾವು ದೊಡ್ಡ ಕುಟುಂಬ ನಮ್ದು ಎಲ್ಲರದು, ನಾವೆಲ್ಲ ದೊಡ್ಡಪ್ಪನಂದ್ರೆಲ್ಲ ದೊಡ್ಡ ಫ್ಯಾಮಿಲಿ ನಮ್ದು, ಇದೇ ಸ್ಥಳಾಂತರ ಮೂಲ ನಮ್ದು ಇಲ್ಲೇ. ಸೊ ಎಲ್ಲ ಯೋಚನೆ ಮಾಡಿಬಿಟ್ಟಿದ್ದಾಳೆ ಅವಳು, ಇದೆಲ್ಲ ಹೆಂಗೆ ಮುಂದೆ ನನ್ನ ಅಣ್ಣನಿಗೆ ಏನಾಗುತ್ತೆ, ಅವನ ಮದುವೆ ಹೆಂಗೆ ನಡೆಯುತ್ತೆ, ಏನು ಎತ್ತ ಅನ್ನೋದೆಲ್ಲ ಯೋಚನೆ ಮಾಡಿ ಅವಳು ಮನನೊಂದು ತೀರಾ ಇದು ಮಾಡಿಕೊಂಡು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಓಕೆ, ಗಾನವಿ ಇಲ್ಲೇ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ ಅಥವಾ ಬೆಂಗಳೂರಿಂದ ಹೊರಗಡೆನಾ ಅಥವಾ ಹೇಗೆ? ಇಲ್ಲೇ ಸರ್, ಇಲ್ಲೇ ವಿದ್ಯಾಭ್ಯಾಸ ಮಾಡಿದವಳು, ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಮಾಡಿ ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡ್ತಿದ್ಲು. ಸೊ ಇದು ಮದುವೆ ಸಂಬಂಧ ಅಂತ ಬಂದಾಗ ನಮ್ಮ ಇದರಲ್ಲಿ ಸ್ವಲ್ಪ ಕೆಲಸದಲ್ಲಿದ್ದಾಳೆ ಹುಡುಗಿ, ಅಂದರೆ ಸ್ವಲ್ಪ ಈ ಬೇರೆ ಅಂದರೆ ಈಗ ಮನೆ ಅಂತ ಬಂದಾಗ ಅವ್ರಿಗಿಷ್ಟ ಇದ್ದರೆ ಕೆಲ್ಸಕ್ಕೆ ಕಳಿಸ್ಲಿ ಅನ್ನೋದು ಒಂದು ಬರುತ್ತೆ. ಅಂದರೆ ಅವ್ರ ಗಂಡನ ಮನೆಗೆ ಹೋಗಲಿ, ಗಂಡನ ಮನೆಗೆ ಹೋದ್ಮೇಲೆ ಅವ್ರಿಗಿಷ್ಟ ಇದ್ದರೆ ಕೆಲ್ಸಕ್ಕೆ ಹೋಗಲಿ, ಇಲ್ಲ ಅಂದರೆ ಬಿಟ್ಬಿಡ್ಲಿ ಅನ್ನೋ ಒಂದು ಮನೋಭಾವ ಬಂದಿಂದ ಏನು ಮಾಡಿದ್ರೆ ಇವಳು ರಿಸೈನ್ ಮಾಡಿದ್ಲು. ಅಂದರೆ ಮದುವೆಗೆ ಮುಂಚೆನೇ, ಇವ್ನು ನೋಡೋಕ್ಕಿಂತ ಮುಂಚೆನೇ ರಿಸೈನ್ ಮಾಡಿದ್ಲು. ಅದೆಲ್ಲ ಅವ್ರಿಗೂ ಗೊತ್ತಿತ್ತು, ಅಂದರೆ ಅವಳು ಕಾಗ್ನಿಸೆಂಟಲ್ಲಿ ಇದ್ಲು ಅನ್ನೋದು ಗೊತ್ತಿತ್ತು, ಆಮೇಲೆ ಅವಳು ರಿಸೈನ್ ಮಾಡಿರೋದು ಗೊತ್ತಿತ್ತು. ಬೇಕಿದ್ರೆ ಅವಳು ಮತ್ತೆ ರೀಜಾಯ್ನ್ ಆಗ್ಬೋದಿತ್ತು, ಅಂದರೆ ಅದು ಅವ್ರ ಮನೆಯವ್ರಿಗೆ ಒಪ್ಪಿಗೆ ಇದ್ದಾಗ ರೀಜಾಯ್ನ್ ಆಗಲಿ ಅನ್ನೋ ರೀಸನ್ಗೋಸ್ಕರ ರಿಸೈನ್ ಮಾಡಿದ್ಲು. ಆಮೇಲೆ ಇವನು ಯಾವಾಗ ಅವ್ರ ಮನೆಗೆ ಹೋದ್ಮೇಲೆ ಇದು ನಿನಗೆ ತಿಂಗಳು 1.5 ಲಕ್ಷ ತೊಗೊಂಬಾ, ನಿನ್ನ ಅಕೌಂಟ್ಗೆ 1.5 ಲಕ್ಷ ಹಾಕ್ಸ್ಕೊ ನಿಮ್ಮ ಮನೆಯವ್ರ ಕಡೆಯಿಂದ, ನಮ್ಮ ಅತ್ತಿಗೆಗೆ ಬರ್ತಾ ಇದೆ ಅದೇ ರೀತಿ. ನಮಗೆ ಗೊತ್ತಿಲ್ಲ ಅವ್ರ ಅತ್ತಿಗೆಗೆ ಬರ್ತಿರೋದು ಇಲ್ಲ ಗೊತ್ತಿಲ್ಲ, ಅವ್ನು ಹೇಳಿರೋದು ನಮ್ಮ ಅತ್ತಿಗೆಗೆ ಬರ್ತಿದೆ, ನಮ್ಮ ಅತ್ತಿಗೆ ಅವ್ರ ಮನೆ ಕಡೆಯಿಂದ 1.5 ಲಕ್ಷ ಹಾಕ್ತಾರೆ, ನೀನು ಅದನ್ನು ತರಬೇಕು, ಈ ಥರ ಎಲ್ಲ ಅವಳಿಗೆ ಚಿತ್ರಹಿಂಸೆ ಮಾಡಿ ಅವಳ ಒಂದು ಏನು ಮಾಡ್ದಿರಾ ಈ ಥರ ಹಿಂಸೆ ಮಾಡಿ ಹಿಂಗೆ ಮಾಡಿಬಿಟ್ರು ಸರ್. ಓಕೆ, ಕೊನೆಯದಾಗಿ ಈ ಲವ್ ಮ್ಯಾರೇಜ್ ಆದರೆ ಅವ್ರದ್ದೊಂದು ರೀತಿಯಾದಂಥ ಕಥೆಗಳು, ಸಮಸ್ಯೆಗಳು, ಎಲ್ಲರೂ ಅಲ್ಲ ಕೆಲವರು ಅರೇಂಜ್ ಮ್ಯಾರೇಜ್ ನೋಡಿ ಈ ರೀತಿಯಾದಂತಹ ಒಂದು ವರದಕ್ಷಿಣೆ ಕಿರುಕುಳ. ಪೋಷಕರಿಗೆ ಏನು ಹೇಳ್ತೀರಿ? ಹುಡುಗಿ ಮನೆಯವರು ಪೋಷಕರಾಗಿರ್ಬೋದು, ಹುಡುಗರ ಮನೆ ಪೋಷಕರಾಗಿರ್ಬೋದು, ಈ ಸಂದರ್ಭದಲ್ಲಿ ಮದುವೆ ಮಾಡಿಸುವಂಥ ಸಂದರ್ಭದಲ್ಲಿ ಯಾರು ನಂಬಬೇಕು, ಯಾರನ್ನ ಬಿಡಬೇಕು ಅನ್ನುವಂಥದ್ದು ಯೋಚನೆ ಬಂದೇ ಬರುತ್ತೆ ಎಲ್ರಿಗೂ. ಏನು ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಕೊನೆಯದಾಗಿ ಪೋಷಕರಿಗೆ ಏನು ಹೇಳ್ತೀರಿ ಸರ್? ಇದು ಅರೇಂಜ್ ಮ್ಯಾರೇಜ್ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು ಸರ್. ನನಗೆ ನಿಜವಾಗ್ಲೂ ನನ್ನ ಪರ್ಸ್ನಲ್ ಒಪಿನಿಯನ್ನು ನಾನು ಹೇಳೋದಾದರೆ, ನಾನು ತುಂಬ ಯೋಚನೆ ಮಾಡಿದೆ ಈ ಇನ್ಸಿಡೆಂಟ್ ಆದಾಗಿಂದ. ಅರೇಂಜ್ ಮ್ಯಾರೇಜ್ ಆದರೂ ಸಹ ಸರ್, ಹುಡುಗಿ ಸ್ವಲ್ಪ ದಿನ ಓಡಾಡಕ್ಕೆ ಬಿಡಬೇಕು ಸರ್. ಇದು ದಯವಿಟ್ಟು ತಪ್ಪು ಅರ್ಥ ಮಾಡ್ಕೊಂಬಿಡಿ, ಯಾರೇ ಪೇರೆಂಟ್ಸ್ ಆಗಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ದಿನ ಅವ್ರು ಹೋಗಲಿ ಬಿಡಿ, 1-2 ದಿನ ಆಚೆ ಹೋಗಲಿ, ಏನಾಗುತ್ತೆ, ಅವರು ಜೀವನ ಪರ್ಯಂತ ಸಂಸಾರ ಮಾಡಬೇಕು. ಆ ಹುಡುಗನ ಜೊತೆ ಇವಳು ಏನಾದರೂ ಓಡಾಡಿದ್ದಿದ್ರೆ, ಯಾಕಂದರೆ ಇವ್ರಿಗೆ ಎಂಗೇಜ್ಮೆಂಟ್ ಆಗಿ ಮದುವೆ ಎಲ್ಲ ಇಮಿಡಿಯೇಟಾಗಿ ಆಯಿತು, ಅವ್ರಿಗೆ ಟೈಮ್ ಕೊಟ್ಟಿಲ್ಲ. ಎಂಗೇಜ್ಮೆಂಟ್ ಆಗಿ ಮದುವೆ ಎಲ್ಲ ಜಸ್ಟ್ ಎಲ್ಲ 1-2 ಮಂತ್ಸಲ್ಲೇ ಆಗಿರ್ತಕ್ಕಂಥದ್ದು. ಅರ್ಜೆಂಟ್ ಮಾಡಿದ್ದು ಯಾರು ಸೂರಜ್ ಅವ್ರ ಫ್ಯಾಮಿಲಿ ಅಥವಾ ನೀವೇನಾದರೂ ಅರ್ಜೆಂಟ್ ಮಾಡಿದ್ರೆ ಗಡಿಬಿಡಿ ಮಾಡಿದ್ರಾ ಅಥವಾ ಹೇಗೆ ಅಂತ? ಸರ್ ಅದು
ಅರ್ಜೆಂಟ್ ಅಂತಲ್ಲ ಸರ್. ಈಗ ಹೆಂಗಂದ್ರೆ ಅದು ಅರ್ಜೆಂಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ. ಇದು ಎಲ್ಲ ಮಾತುಕತೆಗಳಿಗಂತ ಕೂತ್ಕೊಂಡಾಗ ಎಂಗೇಜ್ಮೆಂಟ್ ಇವಾಗ ಇಟ್ಕೊಳ್ಳೋಣ, ನೆಕ್ಸ್ಟ್ ಒಂದು ತಿಂಗಳಿಗೆ ಮದುವೆ ಇಟ್ಕೊಳ್ಳೋಣ, ಹಂಗೆ ಮಾತಾಗಿದೆ. ಅದು ಅರ್ಜೆಂಟು ಅಂತಲ್ಲ. ಬಟ್ ನಾನು ಹೇಳೋದು ಆ ಥರ ಮಾಡಬಾರ್ದು. ಯಾರೇ ಆಗಲಿ ಪೇರೆಂಟ್ಸ್ ಆ ಥರ ಮಾಡಬಾರ್ದು. ಅಂದರೆ ಈಗ ಎಂಗೇಜ್ಮೆಂಟ್ ಆಯಿತು ಅಥವಾ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಹುಡುಗ ಹುಡುಗಿ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 2 ದಿನ ಆಚೆ ಹೋಗಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಇದು ಯಾವುದು ಈ ಕೇಸಲ್ಲಿ ನಡೆದಂಗಿಲ್ಲ ಸರ್. ಅಲ್ಲ, ಸೂರಜ್ನೊಂದಿಗೆ ಗಾನವಿ ಒಂದು ವೇಳೆ ಏನಾದರೂ ಹೊರಗಡೆ ಓಡಾಟ ಒಂದು ವಾರ 4-5 ದಿನ ಓಡಾಡಿದರೆ ಗೊತ್ತಾಗಿರೋದಾ ಸೂರಜ್ ಅವ್ರ ಮನಸ್ಥಿತಿ, ಅವರ ಫ್ಯಾಮಿಲಿ ಮನಸ್ಥಿತಿ ಗೊತ್ತಾಗಿ ಉಳಿಸ್ಕೊಳ್ಬೋದಾಗಿತ್ತಾ ಗಾನವಿ ಅವ್ರನ್ನ, ಅಥವಾ ಹೇಗೆ ಸರ್? ಅದು ಓಡಾಡಿದ್ದಿದ್ರೆ ಒಂದು ಚಾನ್ಸ್ ಇತ್ತು ಅಂತ. ಅಂದರೆ ಅಟ್ಲೀಸ್ಟ್ ಓಡಾಡಿದಾಗ ಅವನು ಕ್ಲಾರಿಟಿ, ಅವನು ಏನೇನು ಕ್ವಶನ್ಸ್ ಕೇಳ್ತಾನೆ, ಅವನು ಯಾವ ರೀತಿ, ಅಂದರೆ ಅವರು ಓಡಾಡಿದಾಗ ಅಕಸ್ಮಾತ್ ನಿಮ್ಗೆ ಆಸ್ತಿಗಳು ಏನೇನಿದೆ ಅಂತ ಕೇಳಿದರೆ ಒಂದು ಐಡಿಯಾ ಬರೋದು. ಇವನು ಯಾಕೋ ಆಸ್ತಿಗಳ ಬಗ್ಗೆ ನಮ್ಮಲ್ಲಿ ಏನೇನಿದೆ ಅನ್ನೋದು ತಿಳ್ಕೊತಿದೆ ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಡೋದು, ಗೊತ್ತಾಗ್ಬಿಡೋದು. ಆಮೇಲೆ ಅವ್ನು ಏನು ಓಡಾಡಿದಾಗ ಒಂದು ಅವ್ನ ಫೀಲಿಂಗ್ಸ್ ಹೆಂಗಿದೆ, ಅದೇನಾದ್ರು ನನ್ನ ಮೇಲೆ ಲವ್ ಬರ್ತಿದೆಯಾ ಇಲ್ವಾ ಅನ್ನೋದು ಒಂದು ತಿಳ್ಕೊಳ್ಳೋ ಅಂತ ಒಂದು ಅರ್ಥ ಆಗೋದು. ಸೊ ಹಾಗಾಗಿ ಸರ್ ನಾನು ಹೇಳೋದು, ಇದು ಅರೇಂಜ್ ಮ್ಯಾರೇಜ್ ಆಗ್ಬೋದು ಅಥವಾ ಲವ್ ಮ್ಯಾರೇಜ್ ಆಗ್ಬೋದು, ಫಸ್ಟು ಹುಡುಗ ಹುಡುಗಿ ಒಂದು ಸ್ವಲ್ಪ ದಿನ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರೋ ಥರ ಒಂದು ಸ್ವಲ್ಪ ಓಡಾಟ ಇದ್ದರೆ ಒಳ್ಳೆಯದು ಅಂತ ಸರ್ ನಾನು ಹೇಳೋದು. ಇದಿಷ್ಟು ಮೃತ ಗಾನವಿ ಅವರ ಚಿಕ್ಕಪ್ಪ ಕಾರ್ತಿಕ್ ಅವರು ಹೇಳುವಂಥದ್ದು. ಅಂದರೆ ಅರೇಂಜ್ ಮ್ಯಾರೇಜ್ ಆಗಿತ್ತು. ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಏನು ಸೂರಜ್ ಗಾನವಿ ಅವರ ಗಂಡ ಸೂರಜ್ ಅವರ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳವನ್ನು ಕೊಡುವಂಥದ್ದು, ಏನೋ ಕಾರಿನ ಬೇಡಿಕೆ, ಹಣಕ್ಕೆ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದ ಅನ್ನುವಂತಹ ವಿಚಾರ. ಇದಕ್ಕೆ ಮನನೊಂದು ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಇದೇ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಅವರನ್ನು ಉಳಿಸ್ಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ ಕುಟುಂಬಸ್ಥರು. ಆದರೆ ಅದೃಷ್ಟವಶಾತ್ ಗಾನವಿಯನ್ನು ಕಳ್ಕೊಂಡಿರುವಂಥದ್ದು. ಸದ್ಯ ಗಾನವಿಗೆ ಆದಂತಹ ಅನ್ಯಾಯ ಇನ್ನು ಯಾರಿಗೂ ಆಗಬಾರ್ದು, ಯಾವ ಹೆಣ್ಣು ಮಗಳಿಗೂ ಕೂಡ ಆಗಬಾರ್ದು ಅನ್ನುವಂತಹ ನೋವಿನ ಮಾತುಗಳನ್ನು ಸದ್ಯ ಈಗ ಗಾನವಿ ಅವರ ಚಿಕ್ಕಪ್ಪ ಕಾರ್ತಿಕ್ ಅವರು ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕಳೆದ 1.5 ತಿಂಗಳಿಂದ ಮದುವೆಯಾಗಿದ್ದಂತಹ ನವವಿವಾಹಿತೆ 26 ವಯಸ್ಸಿನ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಸದ್ಯ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಅಂದರೆ ಗಂಡನ ಮನೆಯಿಂದ ವರದಕ್ಷಿಣೆಯ ಕಿರುಕುಳ ಅನ್ನುವಂತಹ ಆರೋಪ ಸದ್ಯ ಗಾನವಿ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿರುವಂಥದ್ದು. ಬಿ ಚನ್ನಸಂದ್ರದ ನಿವಾಸದಲ್ಲಿ ಗಾನವಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಬಿ ಚನ್ನಸಂದ್ರದ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಗಾನವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಸುಮಾರು 3-4 ಗಂಟೆ ಹೊತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಮಾಡ್ತಾಯಿದ್ರು. ಬುಧವಾರ ಮಧ್ಯಾಹ್ನ 1:30-2 ಗಂಟೆ ಸುಮಾರಿಗೆ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟರು. ಅದಾದ ನಂತರದಲ್ಲಿ ಮನೆ ಹತ್ತಿರ ಇರುವಂತಹ ಕೊಲಂಬಿಯಾ ಆಸ್ಪತ್ರೆಗೆ ಗಾನವಿಯನ್ನು ದಾಖಲು ಮಾಡ್ತಾರೆ. ಅದೃಷ್ಟವಶಾತ್ ಇವತ್ತು ಗಾನವಿ ಕೊನೆ ಉಸಿರನ್ನು ಎಳೆದಿರುವಂಥದ್ದು. ಹಾಗಿದ್ರೆ ಗಾನವಿಯ ಗಂಡನ ಮನೆಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇತ್ತು, ವರದಕ್ಷಿಣೆ ಕಿರುಕುಳ ಇತ್ತ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರು ಅನ್ನೋ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಗಾನವಿಯವರ ಅಜ್ಜಿ ನಮ್ಮೊಂದಿಗಿದ್ರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ, ಇಲ್ಲೇ ನಿಮಗೆ ಗೊತ್ತಿರುವಂಥದ್ದು ಕಳೆದ 1.5 ತಿಂಗಳಿಂದ ಮದುವೆ ಮಾಡಿಕೊಟ್ಟಿದ್ದೀರಿ. ನೀವೆಲ್ಲರೂ ಕೂಡ ನಿಂತು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದೀರಿ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ ಕೂಡ ಅದ್ದೂರಿಯಾಗಿ ಮಾಡಿರ್ತೀರಿ. ಏನಾಯಿತು ಗಾನವಿಗೆ? ಏನು ಕಾರಣ? ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಕೊನೆಯದಾಗಿ ಯಾವಾಗ ನಿಮ್ಮನ್ನು ಮಾತನಾಡಿಸಿದ್ರು, ಭೇಟಿಯಾಗಿದ್ರು ಅನ್ನೋದು? ಸರ್, ನಮ್ಮ ಮಗ ಅಲ್ಲಿ ನಮ್ಮದು ಫಂಕ್ಷನ್ ಆಯಿತು ಸರ್ ನಮ್ಮ ಮನೆಯಲ್ಲಿ. ಆವಾಗ ಊಟಕ್ಕೆ ಕರೆದಿದ್ರಿ, ಆವಾಗ ಲಾಸ್ಟ್ ನೋಡಿದ್ದು ಸರ್. ಆಮೇಲೆ ನೋಡಲಿಲ್ಲ. ರಿಸೆಪ್ಷನಲ್ಲಿ ನೋಡಿದ್ರಿ, ಅಮ್ಮ ನಮ್ಮ ಫ್ಯಾಮ್ಲಿ ಫೋಟೋ ಇಡ್ಸ್ಕೊಳ್ಳೋಣ ಅಮ್ಮ ಅಂತ ಕೈ ಹಿಡ್ಕೊಂಡು ಕರೆದ್ರು. ನಾನು ಅಲ್ಲಿ ಕೂತಿರ್ತೀನಿ, ನಮ್ಮ ಆಮೇಲೆ ಬರ್ತೀನಿ ಅಂದೇಳಿ. ಅಷ್ಟೊತ್ತಿಗೆ ಬೆಳಗ್ಗೆ ಸ್ಕೂಲ್ ಮಕ್ಕಳು ಲೇಟ್ ಆಗುತ್ತಲ್ಲ ಅಂತ ನಾವು ಬಂದುಬಿಟ್ಟು ಸರ್. ಅವತ್ತೇ ಲಾಸ್ಟು. ಆಮೇಲೆ 3 ಸರಿ ಫೋನ್ ಮಾಡಿದೆ, ಫೋನ್ ತೆಗ್ದಿಲ್ಲ. ಆಮೇಲೆ ಅವ್ರ ಅಮ್ಮಗೆ ಹೇಳಿದೆ, ಮಗು ಫೋನೇ ತೆಗ್ದಿಲ್ಲ, ಏನೋ ಬೇಜಾರಾಗುತ್ತೆ ಅಂತ ಕೇಳಿದೆ. ಇಲ್ಲ, ಇದಕ್ಕೆ ಹೋಗಿದ್ದಾರೆ ಶ್ರೀಲಂಕಾಕ್ಕೆ ಅಂತ ಹೇಳಿದ್ರು. ಅಷ್ಟೇ ಸರ್. ಆಮೇಲೆ ಮೊನ್ನೆ ಏನೋ ನೈಟೆಲ್ಲ ನಿದ್ದೆ ಬರಲಿಲ್ಲ. ಅವಳು ಫೋಟೋಗಳೆಲ್ಲ ಮೊಬೈಲಲ್ಲಿ ಹಾಕಿದೆ, ವಾಟ್ಸಪ್ಪಲ್ಲಿ. ಅಷ್ಟೇ ಸರ್. ನಾನು ಲಾಸ್ಟ್ ಅವತ್ತು ನಮ್ಮ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು, ಎಲ್ಲ ಫಂಕ್ಷನ್ ಮಾಡಿದ್ರು, ಎಲ್ಲ ಮಕ್ಕಳು ಬಂದಿದ್ರು. ಅವತ್ತು ನೋಡಿದ್ದೆ ಆ ಹುಡುಗಿನ. ಇನ್ನು ಬೇರೆ ನನಗೇನು ಗೊತ್ತಾ, ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಅವಳು ಲಾಸ್ಟ್ವರೆಗೂ ಜೈಲಲ್ಲೇ ಕೊಳಿಬೇಕು ಆ ಹುಡುಗಿನ. ಇನ್ಯಾವ ಹೆಣ್ಮಕ್ಳು ನಮ್ಮ ಮಗುಗಾಗಿರೋ ಹಿಂಸೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಸರ್. ನಮ್ಗೆ ಬೇಕಾಗಿದ್ರೆ ನಮ್ಮ ಮಗು ಉಳಿತಾಳೆ ಅಂದಿದ್ರೆ ನಾವು ಅವಳು ಏನು ಕೇಳ್ತಾಳೆ ಎಲ್ಲ ನಮ್ಮ ಎದುರು ಕೊಟ್ಟು ಬಿಡ್ತಾ ಇದ್ರಿ ಸರ್. ಅಷ್ಟು ಸಾಫ್ಟು. ನಾನು ಎತ್ತಿ ಬೆಳೆಸಿ 9 ತಿಂಗಳ ಮಗುನ ಎತ್ಕೊಂಬಂದು ನಾವು ಸಾಕಿದ್ದು. ಅವಳಿ ಜವಳಿ ಮಕ್ಕಳನ್ನಿಬ್ಬರೂ. ಗಂಡು ಹುಡ್ಗನ ಜಾಸ್ತಿ, ಇವಳು ಬೆಳಗ್ಗೆ ನಿಂಕ ರಾತ್ರಿವರೆಗೂ ನೈಟ್ ಕರ್ಕೊಂಬಂದ್ಬಿಡೋರು. ಗಂಡು ಹುಡ್ಗ ಯಾವಾಗೂ
ಇಲ್ಲೇ ಇರ್ತಾಯಿದ್ಲು. ನಾವು ಅಲ್ಲಿ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ವಿ. ಆವಾಗ ಬಿಟ್ಟು ಹೋಗಿದ್ದು ಅಷ್ಟೇ ಮಕ್ಕಳನ್ನ. ಅಂಥವ್ರಿಗೂ ನಾವೇ ಸಾಕಿದ್ದು ಸರ್ ನಾವು. ಓಕೆ, ಈ ಸಾವಿಗೂ ಮುನ್ನ ಅಂದರೆ ಆತ್ಮಹತ್ಯೆಗೂ ಮುನ್ನ ನಿಮ್ಮ ಜೊತೆಗೆ ಮದುವೆ ಸಂದರ್ಭದಲ್ಲಿ ಫೋಟೋವನ್ನು ತೆಗೆಸ್ಕೊಳ್ತಾರೆ ಗಾನವಿ ಸರ್ ನಾವು ಹಿಡಿದಿದ್ದು ಮದುವೆನಲ್ಲಿ ಅಲ್ಲಿ ಚೇರ್ಗಳ ಮೇಲೆ ಕೂತಿದ್ದೆ. ಅಮ್ಮ ಬಾ ಅಂತ ಕರ್ಕೊಂಡೋಗಿ ಫೋಟೋದವ್ರನ್ನ ಕರೆದುಬಿಟ್ಟು ಅವರು ಅಣ್ಣ ತಂಗಿ ಇಬ್ಬರು ನನ್ನ ನಿಂತ್ಕೊಂಡು ಫೋಟೋ ಹಿಡಿಸ್ಕೊಂಡ್ರು ಸರ್ ಅವರು. ಅಷ್ಟೇ. ಏನು ಕಾರಣ ಗಾನವಿಗೆ ಅವ್ರ ಗಂಡನ ಮನೆಯಲ್ಲಿ ಏನು ಹೇಳ್ತಾ ಇದ್ರಂತೆ, ಏನು ಸಾವಿಗೆ ಕಾರಣ ಏನು ಅಂತ? ನನಗೇನು ಹೇಳಿಲ್ಲ ಸರ್. ನಾನು ಅಲ್ಲಿರೋದಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಅವತ್ತು ಅವಳಿಗೆ ಹಿಂಗಾಗಿದ್ದ ದಿವಸ ನಾವು ಮೈಸೂರಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ಆವಾಗ ಗೊತ್ತಾಗಿದ್ದು ನಮ್ಗೆ ಅಷ್ಟೇ. ಅವತ್ತೇ ಲಾಸ್ಟ್ ನಾನು ನೋಡಿದ್ದು ಇದ್ರ ದಿವಸ ನಮ್ಮ ಮನೆ ಫಂಕ್ಷನ್. ಕಾರಣ ಏನು? ಗಾನವಿ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಕಾರಣ ಏನು ಅಂತ ಹೇಳಿ. ಆ ಗಂಡನ ಮನೆ ಅತ್ತೆ ಗಂಡ ತುಂಬ ಕಿರುಕುಳ ಕೊಡ್ತಾ ಇದ್ರಂತೆ ಮಗುಗ. 2 ದಿನಕ್ಕೊಂದ್ಸರಿ ಸ್ನಾನ ಮಾಡಬೇಕು, 2 ದಿನಕ್ಕೊಂದ್ಸರಿ ಬಟ್ಟೆ ಚೇಂಜ್ ಮಾಡಬೇಕು. ಏನಕ್ಕೆ ಇಷ್ಟು ಹೊತ್ತು ಊಟ ಮಾಡ್ತೀಯಾ, ನೀನು ಇಲ್ಲಿ ಕೂತ್ಕೊಬೇಡ ಅಲ್ಲೂ ಕೂತ್ಕೊಬೇಡ, ಗಂಡದಿಂದ ನೀನು ದೂರ ಇರು. ಇವಾಗೂ ಗಂಡ ಮುಖನೇ ಅವಳು ನೋಡಲಿಲ್ಲಂತೆ ಸರ್. ಆ ಥರ ಅಲ್ಲಿ ನಂದಿನಲ್ಲೆಲ್ಲ ರೂಮ್ ಮಾಡಿ ಕಳಿಸಿದ್ರು, ಅಲ್ಲೇ ಮಾಡಬೇಕಂದ್ರಂತೆ. ಅಲ್ಲಿ ಕೂಡ ಕೈ ಕೂಡ ಟಚ್ ಮಾಡಲಿಲ್ಲಂತೆ ಸರ್. ನನ್ನ ಕೈಯಲ್ಲಿ ಆಗಲ್ಲ ಅಂತೆಲ್ಲ ಹೇಳೋಣಂತೆ ಸರ್. ಅಂದರೆ ಸೂರಜ್ ಹೇಳ್ತಿದ್ನಂತ ಗಾನವಿ ಹತ್ರ ನನ್ನ ಕೆಲ ಆಗಲ್ಲ ಅನ್ನುವಂಥದ್ದೇನಾದರೂ ಆ ಥರ ಏನಾದ್ರು ನಿಮಗೆ ಗೊತ್ತಾ ಮಾಹಿತಿ? ಅದೇ ಇವರೆಲ್ಲ ಮಾತಾಡ್ಕೊಳ್ಳೋದು ಗೊತ್ತಷ್ಟೇ. ಅವ್ರ ಅಮ್ಮ ಹತ್ರ ಹಂಚ್ಕೊಂಡಿರೋದು ನನಗೆ ಗೊತ್ತಾಗಿದ್ದಷ್ಟೇ. ನನ್ನ ಹತ್ರ ಏನು ಹೇಳಲಿಲ್ಲ. ನಾವು ಸಿಗಲೇ ಇಲ್ಲಲ್ಲ ಸರ್. ನಾವು ಅಲ್ಲಿರೋದು ಎಲ್ಲ ಊರಲ್ಲಿ ಎಲ್ಲ ಇಲ್ಲೇ ಇರೋದು. ಇವರು ನಾವು ಪೊಲೀಸ್ ಸ್ಟೇಷನ್ ಹತ್ರ ಆತ್ಮಹತ್ಯೆ ಆದ ನಂತರದಲ್ಲಿ ಕೊಲಂಬಿಯಾ ಆಸ್ಪತ್ರೆ ಕರ್ಕೊಂಡ್ಬರ್ತೀರಾ, ಅವ್ರನ್ನ ಉಳಿಸ್ಕೊಬೇಕು ಅಂತೇಳಿ, ಅಂದರೆ ಜೀವ ಇತ್ತು, ಅದೃಷ್ಟವಶಾತ್ ಉಳಿಸ್ಕೊಳಕ್ಕಾಗಲಿಲ್ಲ. ಏನು ಹೇಳ್ತೀರಾ ನೀವು ಅವ್ರ ಫ್ಯಾಮಿಲಿಗಾಗಿರ್ಬೋದು ಅಥವಾ? ಸರ್ ನಾವು ಹೇಳೋದು ಅಷ್ಟೇ, ನಮಗಾಗಿರೋ ಅನ್ಯಾಯ ನಾವು ಕಳ್ಕೊಂಡ್ರೆ ನಮ್ಮ ಮಗುನ ಬೇರೆ ಯಾವ ಹೆಣ್ಣು ಮಕ್ಳಿಗೂ ಆಗಬಾರ್ದು ಸರ್. ನಾವು ಹೇಳೋದು ಅಷ್ಟೇ ಸರ್. ಅವನು ಲಾಸ್ಟ್ವರೆಗೂ ಆ ತಂದೆ ತಾಯಿ ಪಾಪ ಎಷ್ಟು ನೋವು ತಿಂತಾರೆ. ಸಾಫ್ಟ್ ಅಂದರೆ ಅವರಪ್ಪ ಅಷ್ಟು ಸಾಫ್ಟು ಸರ್. ಅವ್ರ ಅಪ್ಪ ಥರನೇ ಇದು ಸಾಫ್ಟ್. ಅವಳು ಭಯ ಬಿದ್ದೋಗಿದ್ದಾಳೆ. ನಮ್ಗೆ 1.5 ತಿಂಗಳಿಗೆ ನಮ್ಮ ಫ್ಯಾಮ್ಲಿಗೆ ಇಷ್ಟು ಕೆಟ್ಟ ಹೆಸರು ಬಂದುಬಿಡ್ತಂತಲ್ಲ, ಈ ಥರ ಮಾಡಿಬಿಟ್ರಂತ ಭಯ ಬಿದ್ದಿದ್ದೆ ಸರ್ ಮಗು. ಸರ್ ಅವಳು ಅರ್ಧ ಜೀವ ಇದ್ದಿದ್ರೆ ನಾವು ಸಾಕ್ಬಿಡ್ತಾಯಿದ್ರಿ ಸರ್ ಎಲ್ಲ ಸೇರಿ. ಏನು ಹೇಳ್ತೀರಾ? ಸೂರಜ್ ಅವರು ಫ್ಯಾಮಿಲಿಯವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ನೀವು ಅವರಿಗೆ? ಅದು ಎಲ್ಲಿದ್ರೂ ಬಿಡ್ಕೊಡಿ ಸರ್, ಕರ್ಕೊಂಡು ಬಂದು ಅವ್ರನ್ನ. ನೀವು ಏನು ಶಿಕ್ಷೆ ಬೇಕಾದ್ರೂ ಕೊಡ್ಬೋದು ಸರ್. ಇನ್ನು ಬೇರೆಯವರು ಅವ್ನು ಎಲ್ಲೋದ್ರೆ ಅವ್ನ ಇದು ಸಿಕ್ಕಬಾರ್ದು ಸರ್. ಅವ್ರ ಅಮ್ಮಗೆ ಅಷ್ಟೇ, ಅವನಿಗೂ ಅಷ್ಟೇ. ಇದಿಷ್ಟು ಮೃತ ಗಾನವಿಯವರ ಅಜ್ಜಿ ಅವರು ನೋವಿನ ಮಾತು, ಕಣ್ಣೀರಿನ ಮಾತುಗಳು ಅಂತಲೇ ಹೇಳ್ಬೋದು. ಅಂದರೆ ಗಾನವಿ ಅವರ ಸಾವಿಗೆ ಕಾರಣ ಆದಂತಹ ಗಾನವಿಯ ಗಂಡ ಸೂರಜ್ ಅವರ ಕುಟುಂಬಸ್ಥರನ್ನ ಬಿಡಬಾರ್ದು, ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು AT6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.